ಎಲ್ರಿಗೂ ನಮಸ್ಕಾರ. ಹಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮೀನಾ ಎಲೆಕ್ಷನ್ ಪ್ರಚಾರ ಮಾಡೋಕ್ಕೆ ಶುರು ಮಾಡಿರ್ತಾಳೆ. ಎಲೆಕ್ಷನಲ್ಲಿ ಗೆದ್ದರೆ ಅವಳು ಏನೇನು ಮಾಡ್ಬೋದು ಅದನ್ನೆಲ್ಲ ಎಲ್ರಿಗೂ ಹೇಳ್ತಾ ಇರ್ತಾಳೆ. ನಾನು ಈ ಎಲೆಕ್ಷನಲ್ಲಿ ಗೆದ್ದರೆ ಏನೇನು ಒಳ್ಳೇದು ಮಾಡ್ಬೋದು ಅದನ್ನೆಲ್ಲನೂ ಮಾಡ್ತೀನಿ. ನಾನು ಇದನ್ನೆಲ್ಲ ಬರೀ ಬಾಯಿ ಮಾತಿಗೆ ಹೇಳ್ತಿಲ್ಲ, ಇದೆಲ್ಲ ನನ್ನ ಮನಸ್ಸಲ್ಲಿರೋ ಆಸೆ. ಅದೇನೆಂದರೆ ನಮ್ಮಪ್ಪ ಚಿಕ್ಕ ವಯಸ್ಸಿಂದನೂ ದೇವಸ್ಥಾನದ ಹತ್ರ ಹೂ ಕಟ್ಟಿ ಮಾರಾಟ ಮಾಡ್ತಿದ್ದವರು. ಅವರಾದ್ಮೇಲೆ ನಮ್ಮಮ್ಮ ಇದೇ ಕೆಲಸನ ಮುಂದುವರಿಸಿದ್ರು. ನಾನು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಅವ್ರಿಗೆ ಸಹಾಯ ಮಾಡಿ ಹೋಗ್ತಿದ್ದೆ. ಅದರಿಂದಾಗಿ ಈ ಹೂ ವ್ಯಾಪಾರದಲ್ಲಿ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನಿಂದ ಇದಕ್ಕೆಲ್ಲ ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತೀನಿ. ಆದರೆ ಒಂದು ಮಾತು, ನೀವೇನಾದರೂ ನನಗೆ ಓಟ್ ಕೊಟ್ಟು ಗೆಲ್ಲಿಸಿದ್ರೆ ನಾನು ನಿಮಗೆ ದ್ರೋಹ ಅಂತೂ ಮಾಡೋಲ್ಲ. ಅವಳು ಹಾಗಂತಿರೋವಾಗ ನೀನಾಗಿ ಮಾಡೋಲ್ಲ ಅಂತ ನಮ್ಗೆ ಗೊತ್ತಮ್ಮ ಮೀನಾ, ಚಿಂತೆ ಮಾಡಬೇಡ, ನಮ್ಮ ಓಟು ನಿನಗೇನೆ ಅಂತ ಹೇಳ್ತಾರೆ. ಆಗ ಇನ್ನೊಬ್ರು, ಊರು ತುಂಬ ನೀನೇ ಗೆಲ್ತೀಯ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದು ಅಲ್ಲದೆ ಚಾಕುನಲ್ಲಿ ಚುಚ್ಚಿದ್ರು ಕೂಡ ಇಲ್ಲಿ ಬಂದು ನಮ್ಮ ಜೊತೆನೆಲ್ಲ ಮಾತಾಡ್ತಿದೀಯಾ, ಇದರಲ್ಲೇ ಗೊತ್ತಾಗ್ತಿದೆಯಮ್ಮ ನೀನು ಎಲ್ರಿಗೂ ಒಳ್ಳೇದು ಮಾಡ್ತೀಯಾ ಅಂತ. ನಮ್ಮ ಓಟು ನಿನಗೇನೆ ಅಂತ ಹೇಳ್ತಾರೆ. ನೀನು ಧೈರ್ಯವಾಗಿರಮ್ಮ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಅಣ್ಣ ಅಂತ ಮೀನಾ ಹೇಳ್ತಾಳೆ. ಆಗ ಇನ್ನೊಬ್ರು, ಓಟ್ಗೋಸ್ಕರ ಈ ಥರ ಮಾಡೋರನ್ನ ಎಷ್ಟು ಜನ ನೋಡಿಲ್ಲ ಅಂತ ಹೇಳ್ತಾರೆ. ನಮ್ಮ ಮೀನಾ ಆ ಥರ ಅಲ್ಲ, ಹೇಳ್ದಾಗೆ ಮಾಡ್ತಾಳೆ, ಮಾಡೋದನ್ನೇ ಹೇಳ್ತಾಳೆ ಅಂತ ಹೂವಿನಕ್ಕ ಹೇಳ್ತಾರೆ. ಆಗ ಮೀನಾ, ಅಕ್ಕ ಬಿಡಕ್ಕ, ನಾವು ಯಾರ ಜೊತೆನೂ ಜಗಳ ಮಾಡಬಾರ್ದು. ನಾನು ಹೇಳಬೇಕಾಗಿರೋದನ್ನೆಲ್ಲನೂ ಎಲ್ರಿಗೂ ಹೇಳಿದ್ದೀನಿ. ಇದ್ರ ಮೇಲೆ ಓಟ್ ಹಾಕೋ ನಿರ್ಧಾರ ನಿಮ್ಮದೇನೆ ಅಂತ ಹೇಳ್ತಾಳೆ. ಎಲ್ರಿಗೂ ಧನ್ಯವಾದ ಹೇಳ್ತಾಳೆ. ಈ ಕಡೆ ವಿಶಾಲು ಟೆನ್ಷನ್ ಮಾಡಿಕೊಂಡು, ಎಲೆಕ್ಷನ್ ಮುಗಿಯೋವರೆಗೂ ಯಾರು ನಿದ್ದೆ ಮಾಡಬಾರ್ದು, ಎಲ್ಲರೂ ಕ್ಲಿಯರಾಗಿ ಕೆಲಸ ಮಾಡಬೇಕು ಅಂತ ಅವ್ರ ಆಳುಗಳಿಗೆ ಹೇಳ್ತಾ ಇರ್ತಾಳೆ. ಸರಿನಕ್ಕ ಅಂತ ಅವ್ರುಗಳು ಹೋಗ್ತಾರೆ. ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಬಾರ್ ರೋಹಿಣಿ ಅಂತಿರೋವಾಗ, ಹಾಯ್ ಆಂಟಿ, ಎಲೆಕ್ಷನ್ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿಬಿಟ್ರಿ, ನೀವು ಗೆಲ್ತೀರಾ ಅಲ್ವಾ ಅಂತ ಕೇಳ್ತಾಳೆ. ನಾನು ಸುಲಭವಾಗಿ ಗೆಲ್ಬೋದು ಅಂತ ಅಂದ್ಕೊಂಡೆ ರೋಹಿಣಿ, ಆದರೆ ಏನು ಮಾಡೋದು, ಆ ಮೀನಾ ಅವಳು ಕಡಿಯೋರು, ಹಾಗೆಯೇ ಅವಳ ಗಂಡ ಇದ್ದಾನಲ್ಲ, ಅವರೆಲ್ಲರೂ ಬೇರೆ ಥರನೇ ಕೆಲಸ ಮಾಡ್ತಿದ್ದಾರೆ. ಸ್ವಲ್ಪ ಕಷ್ಟನೇ ಇದೆ ಗೆಲ್ಲೋದು. ನಾನು ಹೊರಗಡೆ ಈ ವಿಷಯನ ಯಾರ ಜೊತೆನೂ ಹೇಳಲಿಲ್ಲ. ಹಾಗೇನಾದರೂ ಹೇಳಿದರೆ ನಮಗೋಸ್ಕರ ಕೆಲಸ ಮಾಡಿರೋರ ಹತ್ರ ನಾನೇ ಬಿಟ್ಕೊಟ್ಟಾಗುತ್ತೆ. ಅವರು ತುಂಬಾ ಭಯಪಡ್ತಾರೆ. ಅದರಿಂದ ನಾನು ಯಾರಿಗೂ ಹೇಳಿಲ್ಲ, ನಿನ್ನ ಹತ್ರ ಮಾತ್ರ ಹೇಳ್ತಿರೋದು ಅಂತಾಳೆ ವಿಶಾಲು. ಆಗ ರೋಹಿಣಿ, ಆಂಟಿ ನೀವು ನನಗೆ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದೀರಾ. ನಾನು ಮನೆ ಬಿಟ್ಟು ಬಂದಾಗ ನನ್ನ ಫ್ರೆಂಡ್ಸ್, ನನಗೆ ಗೊತ್ತಿರೋರು ಯಾರೂ ನನಗೆ ಹೆಲ್ಪ್ ಮಾಡಲಿಲ್ಲ. ಆ ಸಮಯದಲ್ಲಿ ನಿಮಗೆ ಸಪೋರ್ಟ್ ಆಗಿದ್ದು ನೀವೇನೆ. ಈಗ ನನ್ನಿಂದ ನಿಮಗೆ ಏನು ಹೆಲ್ಪ್ ಬೇಕು ಅಂತ ಕೇಳಿ, ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಾಗಿ ಬಂದಿದ್ದೀನಿ ಅಂತಾಳೆ. ಆ್ಯಕ್ಚುಲಿ ನಾನು ಆ ವಿಷಯವಾಗಿ ಮಾತಾಡೋಕ್ಕೆ ಬಂದೆ ನಿಮ್ಮ ಹತ್ರ ಅಂತ ಹೇಳ್ತಾಳೆ. ತುಂಬ ಸಂತೋಷ ರೋಹಿಣಿ, ಇಂಥ ಕಾಲದಲ್ಲಿ ನಾವು ಮಾಡಿರೋ ಸಹಾಯನ 5 ನಿಮಿಷದಲ್ಲಿ ಮರ್ತೋಗ್ತಾರೆ. ನಾನು ಕೂಡ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀನಿ, ಆದರೆ ನೀನು ಮಾತ್ರನೇ ಇಂಥ ಟೈಮ್ನಲ್ಲಿ ನಾನು ಮಾಡಿರೋ ಸಹಾಯನ ನೆನೆಸ್ಕೊಂಡು ಇಲ್ಲಿ ತನಕ ಬಂದಿರೋದು ಅಂತಾಳೆ ವಿಶಾಲು. ನೀವು ಅಂಥ ಸಮಯದಲ್ಲಿ ಮಾಡಿರೋ ಹೆಲ್ಪ್ನ ನನ್ನ ಕಡೆವರೆಗೂ ಮರೆಯಲ್ಲ ಆಂಟಿ. ನಿಮಗೋಸ್ಕರ ನಾನು ಲೈಫ್ ಫುಲ್ಲಾಗಿ ಹೆಲ್ಪ್ ಮಾಡ್ತೀನಿ. ಹೇಳಿ ಆಂಟಿ ನಾನು ಏನು ಮಾಡಬೇಕು ಅಂತಾಳೆ ರೋಹಿಣಿ. ಆಗ ವಿಶಾಲು, ನೀನು ಮಾಡೋ ಹೆಲ್ಪು ನನಗೆ ಸಾಧಾರಣವಾಗಿರಬಾರ್ದು ರೋಹಿಣಿ. ಆ ಮೀನಾ ಸೋತು ಮನೆಗೆ ಹೋಗಬೇಕು, ಆ ರೀತಿ ಇರಬೇಕು. ಆ ಮೀನಾ ಸೂರ್ಯ ನಿನ್ನ ಜೀವನದಲ್ಲಿ ಎಷ್ಟೊಂದೆಲ್ಲ ಕೆಟ್ಟದ್ದು ಮಾಡಿಲ್ಲ. ನಿನ್ನ ಗಂಡನ ಜೊತೆ ನೀನು ಸೇರದೇ ಇರೋ ಹಾಗೆ ತಡೆದಿದ್ದೆ ಅವರು. ಅಂಥ ಕೋಪ ನಿಮಗಿದೆ ಅಲ್ವಾ ಅಂತ ಕೇಳ್ತಾಳೆ. ಹೌದು ಆಂಟಿ, ನಾನು ನಿಮಗೆ ಹೆಲ್ಪ್ ಮಾಡ್ತಿರೋದು ಇದೇ ಕಾರಣಕ್ಕೆ. ಅದೇನೆಂದರೆ ಆ ಮೀನನ್ನು ನಾನು ಗೆಲ್ಲಕ್ಕೆ ಬಿಡೋದೇ ಇಲ್ಲ. ಅವಳು ಸಾಧಾರಣವಾಗಿರೋವಾಗಲೇ ನನಗೆ ತುಂಬಾ ಪ್ರಾಬ್ಲಮ್ನ ಕೊಟ್ಟಿದ್ದಾಳೆ. ಇನ್ನು ಗೆದ್ಬಿಟ್ರಂತೂ ಅವಳನ್ನು ಅವಳ ಗಂಡನ್ನು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವನನ ಹೇಗೆ ಹಾಳು ಮಾಡ್ಬೋದು ಅಂತಲೇ ನೋಡ್ತಿರ್ತಾರೆ ಅಂತಾಳೆ. ಅದಕ್ಕೆ ರೋಹಿಣಿ ನಾನು ಹೇಳ್ತಿರೋದು, ನೀನು ನನಗೆ ನೇರವಾಗಿ ಹೆಲ್ಪ್ ಮಾಡಿದ್ರೆ ಎಲ್ಲರ ದೃಷ್ಟಿನೂ ನಿನ್ನ ಮೇಲೆ ಬೀಳುತ್ತೆ. ಆಮೇಲೆ ಆ ಮನೆಯಿಂದ ನೀನು ಇನ್ನೂ ದೂರ ಆಗ್ತೀಯಾ. ಅದಕ್ಕೆ ನೀನು ನನ್ನ ಹಿಂದೆ ನಿಂತ್ಕೊಂಡು ಕೆಲಸ ಮಾಡು ಅಂತಾಳೆ. ಈ ಎ ಟೀಮು ಬಿ ಟೀಮು ಅನ್ನಲ್ವಾ, ಅದೇ ರೀತಿ ನನಗೊಂದು ಟೀಮ್ ಆಗಿ ನೀನು ಹೆಲ್ಪ್ ಮಾಡು ಅಂತಾಳೆ. ಖಂಡಿತ ಹೆಲ್ಪ್ ಮಾಡ್ತೀನಿ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ನನ್ನ ಜೊತೆನೇ ಇದ್ಕೊಂಡು ಕೆಲವು ಮುಖ್ಯವಾದ ಕೆಲಸಗಳನ್ನ ನೀನು ನೋಡ್ಕೋಬೇಕು ಅಂತಾಳೆ ವಿಶಾಲು. ಹೇಳಿ ಆಂಟಿ, ಏನು ಕೆಲಸ ಬೇಕಾದರೂ ಹೇಳಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಾಳೆ ರೋಹಿಣಿ. ನಾನು ಕೆಲವರಿಗೆ ದುಡ್ಡು ಕೊಡಬೇಕು, ಅದನ್ನೆಲ್ಲ ನಾನು ಓಪನ್ ಆಗಿ ಕೊಡೋಕ್ಕಾಗಲ್ಲ. ಯಾಕಂದರೆ ಆ ಸೂರ್ಯ ನಮ್ಮನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಹಾಗೇನಾದರೂ ನಾನು ಕೊಡೋದನ್ನು ಅವನು ನೋಡಿಬಿಟ್ಟ ಅಂದರೆ ಸಂಘದವ್ರಿಗೆಲ್ಲ ಹೋಗಿ ಈ ವಿಷಯನ ತಿಳಿಸಿ ನನಗೆ ಓಟ್ ಸಿಗದೆ ಇರೋ ಹಾಗೆ ಮಾಡಿಬಿಡ್ತಾನೆ. ಅದಕ್ಕೆ ಅವ್ರಿಗೆ ಯಾರಿಗೂ ಸಂದೇಹ ಬರದೇ ಇರೋ ಹಾಗೆ ನಾನು ಹೇಳ್ದಾಗೇ ನಾನು ಕೊಡೋ ದುಡ್ಡನ್ನ ನಾನು ಹೇಳ್ದವ್ರಿಗೆ ಕೊಟ್ಟು ಬರಬೇಕು ಅಂತಾಳೆ. ಇದನ್ನು ನಾನೇ ನಿನ್ನ ಹತ್ರ ಸಹಾಯ ಅಂತ ಕೇಳೋಣ ಅಂತ ಅಂದ್ಕೊಂಡೆ, ಒಳ್ಳೆ ಟೈಮ್ಗೆ ನೀನೇ ಬಂದುಬಿಟ್ಟೆ ಅಂತಾಳೆ. ಅಯ್ಯೋ ಆಂಟಿ, ನೀವು ನಾನು ಮಾಡಿರೋ ಹೇಳೋಕ್ಕೆ ಮತ್ತೆ ನಾನು ನಿಮ್ಗೇನಾದರೂ ಸಹಾಯ ಮಾಡಲೇಬೇಕಲ್ಲ, ಇದು ನನಗೆ ಒಳ್ಳೆ ಆಪರ್ಚುನಿಟಿ ಅಂತ ಅನ್ಕೋತೀನಿ. ಹಾಗಂತ ರೋಹಿಣಿ ಹೇಳ್ತಿರೋವಾಗ ತುಂಬ ಸಂತೋಷನಮ್ಮ, ನಾನು ದುಡ್ಡು ತಂದು ಕೊಡ್ತೀನಿ, ಆ ದುಡ್ಡು ಯಾರ್ಯಾರಿಗೆ ಸೇರಬೇಕೋ ಅವ್ರಿಗೆಲ್ಲ ನೀನೇ ತೊಗೊಂಡು ಕೊಟ್ಬಿಡು ಅಂತಾಳೆ ವಿಶಾಲು. ಆದರೆ ನೀನು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತಾಳೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ ಆಂಟಿ. ಸರಿ ಇರು, ನಾನು ಹೋಗಿ ದುಡ್ಡು ತೊಗೊಂಡು ಬರ್ತೀನಿ ಅಂತ ವಿಶಾಲು ಹೋಗ್ತಾಳೆ. ಈ ಕಡೆ ರಂಗನಾಥ್ ಅವ್ರ ಮನೆಯಲ್ಲಿ ಶ್ವೇತಾ ಹುಡುಗಿ ಮನೆಯವ್ರ ಜೊತೆ ಮಾತಾಡೋಕ್ಕೋಸ್ಕರ ಲ್ಯಾಪ್ಟಾಪ್ನಲ್ಲಿ ಎಲ್ಲನೂ ಸೆಟ್ ಮಾಡಿ ರೆಡಿ ಮಾಡ್ತಾಯಿರ್ತಾಳೆ. ಏನು ಶ್ವೇತಾ, ಅಲ್ಲಿ ಮಾತಾಡೋದೆಲ್ಲ ಇಲ್ಲಿ ನಮಗೆಲ್ಲ ಗೊತ್ತಾಗುತ್ತಾ ಅಂತ ಶಾಂತಿ ಕೇಳ್ತಾಳೆ. ಗೊತ್ತಾಗುತ್ತೆ ಇರೋಡಮ್ಮ, ಅವ್ರು ಮಾತಾಡೋದು ಆ ಸ್ಪೀಕರ್ನಲ್ಲಿ ಬರುತ್ತೆ, ನೀವೇ ನೋಡ್ತೀರಲ್ಲ ಅಂತಾಳೆ ಶ್ವೇತಾ. ಹಾಗಾದರೆ ಅಲ್ಲಿ ರಾತ್ರಿ ಆಗಿರುತ್ತಾ ಹಗಲಾಗಿರುತ್ತಾ ಅಂತ ಕೇಳ್ತಾಳೆ. ಇಲ್ಲಿ ಹಗಲಾದರೆ ಅಲ್ಲಿ ರಾತ್ರಿ ಇರುತ್ತೆ, ಅಲ್ಲಿ ರಾತ್ರಿ ಆದರೆ
ಇಲ್ಲಿ ಹಗಲಿರುತ್ತೆ ಹಾಗಂತ ಶ್ವೇತಾ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರುತಿ ಬರ್ತಾಳೆ. ಹಾಯ್ ಅತ್ತೆ, ಹಾಯ್ ಮಾವ, ಹಾಯ್ ಶ್ವೇತಾ ಹಾಗನ್ಕೊಂಡು ಎಲ್ರಿಗೂ ಹಾಯ್ ಹೇಳ್ತಾ ಒಳಗೆ ಬರ್ತಾಳೆ. ಚೆನ್ನಾಗಿದೆಯಾ ಶ್ವೇತಾ ಅಂತಿರೋವಾಗ ಸೂಪರ್ ಆಗಿದ್ದೀನಿ ಅಂತಾಳೆ ಶ್ವೇತಾ. ನೀನು ಎಲ್ಲಿ ಬರಲ್ವೋ ಅಂತ ಅಂದ್ಕೊಂಡಿದ್ನಮ್ಮ ಶ್ರುತಿ ಅಂತಾಳೆ ಶಾಂತಿ. ಅತ್ತೆ ಮೀನು ಅವ್ರು ಕರೆದ್ರಲ್ವಾ ಅದಕ್ಕೆ ಬಂದೆ ಅಂತಾಳೆ ಶ್ರುತಿ. ಶಾಂತಿಗೆ ಒಂಥರ ಆಗುತ್ತೆ. ಏನು ಇಷ್ಟೊಂದೆಲ್ಲ ರೆಡಿ ಆಗಿಬಿಟ್ಟಿದೆಯಲ್ಲ ಅಂತ ರವಿ ಕೇಳ್ತಾನೆ. ಹೌದು, ಫಸ್ಟ್ ಇಂಪ್ರೆಷನ್ ಚೆನ್ನಾಗಿರ್ಬೇಕಲ್ವಾ ಅದಕ್ಕೆ ಅಂತಾಳೆ ಶ್ರುತಿ. ಹಾಗಾದರೆ ನಿನಗೇನು ಹುಡುಗನ ನೋಡ್ತಿದ್ದಾರಾ ಅಂತ ಕೇಳ್ತಾನೆ. ಕೇಳಲ್ಲ ಅಂತ ಶ್ರುತಿ ಹೇಳ್ತಾಳೆ. ನೀನು ಬೇರೆ ಏನು ಶ್ರುತಿ ಅಂತಾನೆ ರವಿ. ರವಿ, ಅಮೇರಿಕಾದಿಂದ ಸಂಬಂಧ ಬಂದಿದೆ, ಅವ್ರು ನಮ್ಮನ್ನು ನೋಡೋವಾಗ ನಾವು ಚೆನ್ನಾಗಿರ್ಬೇಕಲ್ವಾ. ಶ್ರುತಿನ ನೋಡ್ತಿದ್ರೆ ದೊಡ್ಡ ಶ್ರೀಮಂತರು ಅಂತ ಚೆನ್ನಾಗೇ ಗೊತ್ತಾಗುತ್ತೆ, ಆದರೆ ಇವ್ರುಗಳನ್ನ ನೋಡು ಹೇಗಿದ್ದಾರೆ ಅಂತ. ಹಾಗಂತ ಮೀನಾ ಸೂರ್ಯಗೆ ಹೇಳ್ತಾ ಇರ್ತಾಳೆ. ಇವ್ರನ್ನ ನೋಡಿದ್ರೆ ಏನು ನೆನಪಾಗುತ್ತೆ ಹೇಳಿ. ಶಾಂತಿ ಹಾಗಂತಿರೋವಾಗ ಶ್ರುತಿ ರವಿಗೆ ತಿವಿತಾಳೆ. ಆಗ ರಂಗನಾಥ್ ಅವರು ಏನು ಅಂತ ಮಾತಾಡ್ತಿದೆಯೇ ಶಾಂತಿ ಅಂತಾರೆ. ಹಾಗಲ್ಲ ರೀ, ಇವತ್ತಾದರೂ ಒಂದು ಒಳ್ಳೆ ಡ್ರೆಸ್ ಹಾಕೋಬಾರ್ದಾ? ಅವರು ಅಮೇರಿಕಾದವರು, ನಾವು ಕೂಡ ದೊಡ್ಡ ಕುಟುಂಬದವರು, ದೊಡ್ಡ ಶ್ರೀಮಂತರು ಅಂತ ತೋರಿಸ್ಕೋಬಾರ್ದಾ ಅಂತಾಳೆ. ಇನ್ನೇಗೆ ರೆಡಿ ಆಗಬೇಕು ಸಕ್ಕರೆ? ಮೀನಾಗೆ ಪ್ಯಾಂಟ್ ಶರ್ಟ್ ಹಾಕ್ಸಿ ನಾನು ಗೌನ್ ಹಾಕೊಂಡು ಕೂತ್ಕೊಳ್ಳ ಅಂತಾನೆ. ಆಗ ಶ್ರುತಿ ಜೋರಾಗಿ ನಗ್ತಾ ಇರ್ತಾಳೆ. ಆಗ ಶ್ವೇತಾ, ದೊಡ್ಡಮ್ಮ ಸ್ಟೇಟಸ್ ಇರೋದು ಲುಕ್ನಲ್ಲ ಕ್ಯಾರೆಕ್ಟರ್ನಲ್ಲಿ ಅಂತಾಳೆ. ಹಾಗೆ ಹೇಳು ತಂಗಮ್ಮ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಮೀನಾ, ಅತ್ತೆ ನಾನು ಬೇರೆಯವ್ರ ಥರ ಎಲ್ಲ ಇರೋಕ್ಕೆ ಬರಲ್ಲ, ನಾನು ಹೇಗಿರ್ತೀನೋ ಹಾಗೆ ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂತಾಳೆ. ಆಗ ಸೂರ್ಯ ಟಿಪ್ ಟಾಪಾಗಿ ಡ್ರೆಸ್ ಮಾಡ್ಕೊಳ್ಳೋದಲ್ಲ, ಮೊದಲು ಮನಸ್ಸು ಶುದ್ಧವಾಗಿರಬೇಕು ಅಂತಾನೆ. ಕನೆಕ್ಟ್ ಮಾಡಲಾ ಅಂತ ಶ್ವೇತಾ ಕೇಳ್ತಾಳೆ. ಹಾಂ ಮಾಡಮ್ಮ ಅಂತ ಶಾಂತಿ ಹೇಳ್ತಾಳೆ. ಮನೋಜ್ ಎಲ್ಲಿ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮನೋಜ್ ಬೇಗ ಬಾರೋ ಅಂತ ಶಾಂತಿ ಹೇಳ್ತಾಳೆ. ಮನೋಜ ಶೂಟ್ ಹಾಕ್ಕೊಂಡು ಕನ್ನಡಕ ಹಾಕ್ಕೊಂಡು ಹೊರಗೆ ಬರ್ತಾನೆ. ಲೇ ಏನೋ ಈಗಲೇ ಕೋಟಿ ಸೂಟ್ ಎಲ್ಲ ಹಾಕೊಂಡು ಬಂದಿದೆಯಲ್ಲ ಅಂತ ಸೂರ್ಯ ಕೇಳ್ತಾನೆ. ಲೇ ವಿಡಿಯೋ ಕಾಲ್ನಲ್ಲಿ ಮಾತಾಡೋಕ್ಕೆ ಈ ಶೂಟ್ ಎಲ್ಲ ಏನಕ್ಕೆ ಹೋಗ್ಬೇಕಿತ್ತು ಅಂತ ರವಿ ಕೇಳ್ತಾನೆ. ಫಸ್ಟ್ ಇಂಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಮನೋಜ ಹೇಳ್ತಾನೆ. ಎಲ್ಲರೂ ರೆಡಿನಾ, ನಾನು ಕನೆಕ್ಟ್ ಮಾಡಲಾ ಅಂತ ಶ್ವೇತಾ ಹೇಳ್ತಿರೋವಾಗ 1 ಮಿನಿಟ್ ಅಂತಾನೆ ಮನೋಜ. ರಜನಿಕಾಂತ್ ಸ್ಟೈಲ್ನಲ್ಲಿ ಚೂಯಿಂಗ್ ಗಮ್ನ ಬಾಯಿ ಕೊಟ್ಕೊಳ್ಳೋಕೆ ಹೋಗ್ತಾನೆ. ಅದು ಕೆಳಗೆ ಬಿದ್ದೋಗುತ್ತೆ. ಎಲ್ಲರೂ ನಗ್ತಾ ಇರ್ತಾರೆ. ಅವನು ಕನ್ನಡಕ ಹಾಕೊಂಡು ಚಾಕ್ಲೇಟ್ ಹುಡುಕ್ತಿರೋದನ್ನ ನೋಡಿ, ಲೇ ಏನೋ ಇದು ಅಂತಾನೆ ಸೂರ್ಯ. ಸ್ಟೈಲ್ ಅಂತಾನೆ ಮನೋಜ. ಈಗಿದೆಲ್ಲ ನಿನಗೆ ಬೇಕಿತ್ತೇನೋ, ಕಣ್ಣೆ ಕಾಣಿಸ್ತಿಲ್ವಲ್ಲೋ ಅಂತಾನೆ. ಆಗ ಮನೋಜ ಆ ಕನ್ನಡಕ ತೆಗೆದು ಮಾಮೂಲಿ ಕನ್ನಡಕನೇ ಹಾಕೋತಾನೆ. ಸರಿ, ಈಗ ಚೂಯಿಂಗ್ ಗಮ್ ಏನಕ್ಕೆ ಬೇಕು ನಿನಗೆ ಅಂತ ರವಿ ಕೇಳ್ತಾನೆ. ಆಗಲ್ಲ ಕಣೋ, ಇದನ್ನು ತಿಂತಾ ಇದ್ರೆ ಸ್ಟೈಲಾಗಿ ಇಂಗ್ಲೀಷ್ ಮಾತಾಡೋಕೆ ಬರುತ್ತೆ ಹಾಗಂತ ಚೂಯಿಂಗ್ ಗಮ್ ಬಾಯಿ ಇಟ್ಕೋತಾನೆ. ಅದೇನು ಬರುತ್ತೋ ಏನೋ ಅಂತ ರವಿ ಅನ್ಕೋತಿರ್ತಾನೆ. ಈ ಕಡೆ ಸೂರ್ಯ ಮೀನಾ ಶ್ರುತಿ ಎಲ್ಲರೂ ಒಳಗೊಳಗೆ ನಗ್ತಾ ಇರ್ತಾರೆ. ಕನೆಕ್ಟ್ ಮಾಡಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಶ್ವೇತಾ ಕನೆಕ್ಟ್ ಆಯಿತು ಅಂತ ಹೇಳ್ತಾಳೆ. ಅವರು ಕೂಡ ಮಾತಾಡೋಕೆ ಶುರು ಮಾಡ್ತಾರೆ. ಹಾಯ್ ಅಂಕಲ್ ಅಂತಾಳೆ ಶ್ವೇತಾ. ಹಾಯ್ ಶ್ವೇತಾ ಅಂತ ಹುಡುಗಿ ಅಪ್ಪ ಅಮ್ಮ ಹೇಳ್ತಾರೆ. ಅಂಕಲ್ ನಾನು ಹೇಳ್ತಿದ್ನಲ್ಲ ಇವರೇ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಂತ ಶ್ವೇತಾ ಪರಿಚಯ ಮಾಡಿಸ್ತಾಳೆ. ಒಬ್ರಿಗೊಬ್ರಿಗೆ ನಮಸ್ಕಾರ ಹೇಳ್ಕೊತಾರೆ. ನೇರವಾಗಿ ಬಂದು ನೋಡಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಬರೋಕ್ಕಾಗ್ತಿಲ್ಲ, ಕೆಲಸ ಜಾಸ್ತಿ ಅಂತ ಅಮೆರಿಕಾದಲ್ಲಿರೋರು ಹೇಳ್ತಾರೆ. ಪರವಾಗಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ನಿಮ್ಮ ಬಗ್ಗೆ ಶ್ವೇತಾ ತುಂಬಾ ಹೇಳಿದ್ದಾಳೆ. ಅಮೆರಿಕ ಹೇಗಿದೆ ಅಂತ ಕೇಳ್ತಾಳೆ. ಗುಡ್ ಅಂತಾರೆ ಹುಡುಗಿ ತಂದೆ. ನಾನು ಹೇಳಿದ್ನಲ್ಲ ಅಂಕಲ್ ಮನೋಜ್ ಅಂತೇಳಿ ಲ್ಯಾಪ್ಟಾಪ್ನ ಮನೋಜ್ ಕಡೆ ತಿರುಗಿಸ್ತಾಳೆ. ಹಲೋ ಮನೋಜ್ ಅಂತ ಹೇಳ್ತಾರೆ ಹುಡುಗಿ ತಂದೆ. ಹಾಯ್ ಸರ್, ಐ ಆಮ್ ವೆರಿ ಗ್ಲಾಡ್ ಟು ಮೀಟ್ ಯು ಅಂತ ಹೇಳ್ತಾನೆ ಮನೋಜ. ಸೇಮ್ ಹಿಯರ್ ಅಂತಾರೆ ಹುಡುಗಿ ತಂದೆ. ಹುಡುಗಿ ಅಮ್ಮ ನಮಸ್ಕಾರ ಹೇಳ್ತಾರೆ. ಹಾಗೆಯೇ ಸೂರ್ಯ ಮೀನಾನ ಪರಿಚಯ ಮಾಡಿಸ್ತಾಳೆ. ಹಾಗೆಯೇ ರವಿನ ಶ್ರುತಿನೂ ಪರಿಚಯ ಮಾಡಿಸ್ತಾಳೆ. ಅರೆ ಏನಿದು ಜಾಯಿಂಟ್ ಫ್ಯಾಮಿಲಿ ಥರ ಎಲ್ಲರೂ ಒಂದೇ ಕುಟುಂಬದಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ಹುಡುಗಿ ತಾಯಿ. ಹೌದು ಅಂತ ಶಾಂತಿ ಹೇಳ್ತಾಳೆ. ಒಳ್ಳೆ ಕೆಲಸ. ಅವ್ರು ಹಾಗಂತಿರೋವಾಗ ನಿಮ್ಮ ಹುಡುಗಿ ಅಂತ ಶಾಂತಿ ಹೇಳ್ತಾಳೆ. ರೆಡಿ ಆಗ್ತಿದ್ದಾಳೆ. ಹರಿಣಿ ಬಾಮ್ಮ ಅಂತ ಕರೀತಾರೆ. ವೆಯ್ಟ್ ಮಾಡ್ತಿದ್ದಾರೆ ಅಂತಿರೋವಾಗ ಹರಿಣಿ ಬಂದು ಕೂತ್ಕೋತಾಳೆ. ಹಾಯ್ ಹರಿಣಿ ಅಂತ ಶ್ವೇತಾ ಹೇಳ್ತಾಳೆ. ಹವರ್ ಯು ಅಂತಿರೋವಾಗ ಹಾಯ್ ಶ್ವೇತಾ, ಐ ಆಮ್ ಫೈನ್, ನೀನು ಹೇಗಿದೀಯಾ ಅಂತ ಕೇಳ್ತಾಳೆ. ನಾನು ಚೆನ್ನಾಗಿದ್ದೀನಿ ಅಂತಾಳೆ ಶ್ವೇತಾ. ಇವರೇ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ, ಇವರು ಮನೋಜ್ ಅಂತ ಹೇಳ್ತಾಳೆ. ಹಲೋ ಮನೋಜ್ ಅಂತ ಹರಿಣಿ ಹೇಳ್ತಾಳೆ. ಮನೋಜ್ ಹುಡುಗಿನ ನೋಡೋಕ್ಕೆ ತುಂಬ ಕಾತರನಾಗಿರ್ತಾನೆ. ಆಗ ಶ್ವೇತಾ ಲ್ಯಾಪ್ಟಾಪ್ನ ತಿರುಗಿಸಿ ಇವರು ಮನೋಜ್ ಅವ್ರ ತಮ್ಮ ಸೂರ್ಯ, ಇವರು ಅವ್ರ ಹೆಂಡತಿ ಮೀನಾ ಅಂತ ಪರಿಚಯ ಮಾಡಿಸ್ತಾಳೆ. ಶಾಂತಿ ಅಯ್ಯೋ ಅನ್ಕೋತಿರ್ತಾಳೆ. ಆಗ ಸೂರ್ಯ ನಾನು ಅವ್ರ ತಮ್ಮ, ಕಾರ್ ಡ್ರೈವರು ಅಂತ ಹೇಳ್ತಾನೆ. ಆಗ ಶಾಂತಿ ಲ್ಯಾಪ್ಟಾಪ್ ತಗೊಂಡು ಅದು ಡ್ರೈವರ್ ಮಾತ್ರ ಅಲ್ಲ, ಟ್ರಾವೆಲ್ಸ್ ಥರ ಇಟ್ಕೊಂಡಿದ್ದಾನೆ, 2 ಕಾರ್ನ ಸ್ವಂತವಾಗಿ ತಗೊಂಡಿದ್ದಾನೆ, ಹೊಸದಾಗಿ ಈಗ ವ್ಯಾನ್ ಬೇರೆ ತಗೊಂಡಿದ್ದಾನೆ ಅಂತಾಳೆ. ಅವಾಗವಾಗ ಇವನು ಓಡಿಸ್ತಾ ಇರ್ತಾನೆ ಅಂತಾಳೆ. ಟ್ರಾವೆಲ್ಸ್ ಬಿಸ್ನೆಸ್ನ ತುಂಬ ದೊಡ್ಡದಾಗಿ ತೊಗೊಂಡೋಗ್ತಿದ್ದಾನೆ ಅಂತಾಳೆ. ಏನು ಮೀನಾ ಸಕ್ಕರೆ ನಮ್ಮನ್ನು ಇಷ್ಟೊಂದೆಲ್ಲ ಹೊಗಳ್ತಿದ್ದಾರೆ ಅಂತಾನೆ ಸೂರ್ಯ. ಆಗ ಸುಮ್ಮನಿರ್ತೇನೆ. ಆಮೇಲೆ ನನ್ನ ಹೆಂಡ್ತಿ ಮೀನಾ ಅವಳು ಹೂ ವ್ಯಾಪಾರ ಮಾಡ್ತಾಳೆ ಅಂತಾನೆ ಸೂರ್ಯ. ಆಗ ಶಾಂತಿ ಅದು ಸಾಧಾರಣ ಹೂ ವ್ಯಾಪಾರ ಅಲ್ಲಮ್ಮ, ದೊಡ್ಡ ಫ್ಲವರ್ ಶಾಪ್ನೇ ಇಟ್ಟಿದ್ದಾಳೆ. ಅವಳು ದೊಡ್ಡ ಕಲ್ಯಾಣ ಮಂಟಪಗಳಿಗೆ ಡೆಕೋರೇಷನ್ ಮಾಡ್ತಾಳೆ, ದೊಡ್ಡ ಬಿಸ್ನೆಸ್ನೇ ಮಾಡ್ತಾಳೆ ಅಂತಾಳೆ. ಏನ್ರಿ ಅತ್ತೆ ನನ್ನನ್ನು ಇಷ್ಟೊಂದೆಲ್ಲ ಹೊಗಳ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಸುಮ್ಮನೆ ಕೊಚ್ಕೋತಿದ್ದಾರೆ ಮೀನಾ ಅಂತ ಸೂರ್ಯ ಹೇಳ್ತಾನೆ. ನಾನು ರೆಸ್ಟೋರೆಂಟ್ನಲ್ಲಿ ಶೆಫ್ ಆಗಿದ್ದೀನಿ ಅಂತ ರವಿ ಹೇಳ್ತಾನೆ. ರಿಯಲಿ ಐ ಕೆನಾಟ್ ಕುಕ್, ಐ ಲವ್ ಟು ಈಟ್, ಐ ಆಮ್ ಟೋಟಲಿ ಫುಡ್ಡಿ ಅಂತಾಳೆ. ಈಟು ಹಾಯ್ ಐ ಆಮ್ ಶ್ರುತಿ ಈಸ್ ವೈಫ್ ಅಂತಾಳೆ ಶ್ರುತಿ. ನಾನು ಬೆಂಗಳೂರಿನಲ್ಲಿ ರೆಸ್ಟೋರೆಂಟ್ ಇಟ್ಕೊಂಡಿದ್ದೀನಿ ಅಂತಾಳೆ. ಹೋ ಹೋಟೆಲ್ ಬಿಸ್ನೆಸ್, ದಟ್ಸ್ ನೈಸ್ ಅಂತಾಳೆ ಹರಿಣಿ. ಆಗ ಶಾಂತಿ ಲ್ಯಾಪ್ಟಾಪ್ನ ಅವಳ ಕಡೆ ತಿರುಗಿಸ್ಕೊಂಡು ಅಮ್ಮ ನೀನು ನೋಡೋಕ್ಕೆ ತುಂಬಾ ಚೆನ್ನಾಗಿದೆಯಾ, ಬ್ಯೂಟಿಫುಲ್ ಆಗಿದೆಯಾ ಅಂತಾಳೆ.
ಹರಿಣಿ ಥ್ಯಾಂಕ್ಸ್ ಆಂಟಿ ಅಂತಾಳೆ. ಹಾಗೆಯೇ ಮಿಸ್ಟರ್ ಮನೋಜ್ ನಿಮ್ಮ ಜೊತೆ ಮಾತಾಡ್ಬೋದಾ ಅಂತಿರೋವಾಗ ಮನೋಜ್ ಓಡ್ ಬಂದು ಲ್ಯಾಪ್ಟಾಪ್ ಎತ್ಕೊಂಡು ಅಮ್ಮ ಅವ್ರು ನನ್ನ ಜೊತೆ ಮಾತಾಡ್ಬೇಕಂತೆ ಪ್ಲೀಸ್ ನೀವೆಲ್ಲರೂ ಅಂತ ಹೇಳ್ತಿರೋವಾಗ ಹರಿಣಿ ಎಲ್ಲರೂ ಇರ್ಲಿ ಅಂತಾಳೆ ಹರಿಣಿ. ಆಗ ಮನೋಜ್ ಲ್ಯಾಪ್ಟಾಪ್ ಇಟ್ಬಿಟ್ಟು ಸುಮ್ಮನಾಗ್ತಾನೆ. ಸೊ ಮನೋಜ್ ಮ್ಯಾರೇಜ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತಾಳೆ. ನೀವು ಲೈಫ್ನ ಹೇಗೆ ತಗೋತೀರಾ ಅಂತ ಕೇಳ್ತಾಳೆ. ಆಗ ಮನೋಜ ಒಳ್ಳೆ ಕ್ವಶನೇ ಕೇಳಿದ್ರಿ ಅಂತ ಹೇಳ್ಬಿಟ್ಟು ಮ್ಯಾರೇಜ್ ಅನ್ನೋದು ಒಂದು ಸಾಗರ, ಅದರಲ್ಲಿ ನೀವು ಮೀನು ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿ ಹರಿಣಿ ಶ್ರುತಿ ಎಲ್ಲರೂ ನಗ್ತಾ ಇರ್ತಾರೆ. ಹಾಗೇನೆ ಹೇ ನೋ ಸಾರಿ ಅಂತ ಹೇಳ್ತಿರೋವಾಗ ನೋಡಿದ್ರಾ ನನ್ನ ಮಗ ಇಂಗ್ಲೀಷ್ನ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂತಾಳೆ ಶಾಂತಿ. ಏನ್ ಮೀನಾ ಇದು ಇವನು ಬಬಲ್ಗ ಮಗ್ಕೊಂಡೆ ಮಾತಾಡ್ತಿದ್ದಾನಲ್ಲ ಅಂತ ಸೂರ್ಯ ಕೇಳ್ತಾನೆ. ಏನೋ ದೊಡ್ಡ ಲೆವೆಲಲ್ಲಿ ಇಂಗ್ಲೀಷ್ ಮಾತಾಡೋರ ಥರ ತೋರಿಸ್ಕೊತಿದ್ದಾರೆ ಅಂತಾಳೆ ಮೀನಾ. ಆಗ ಮನೋಜ ಆ್ಯಂಡ್ ಹರಿಣಿ ಲೈಫ್ ಈಸ್ ನಾಟ್ ಇಡ್ಲಿ ಸಾಂಬಾರ್, ಇಟ್ಸ್ ಡಬಲ್ ಪೀಸ್ ಚೀಜಾ ಯು ನೋ ಅಂತಾನೆ. ಎವ್ರಿ ಸ್ಲೈಸ್ ಈಸ್ ಎಮೋಷನ್ ಅಂತಾನೆ. ಆ್ಯಂಡ್ ಹರಿಣಿ ಐ ಹಾರ್ಟ್ ಈಸ್ ಬಿಗ್ ಏರ್ಪೋರ್ಟ್, ಯು ಲವ್ ಈಸ್ ಪ್ರೈವೇಟ್ ಜೆಟ್, ನೀವು ಯಾವಾಗ ಬೇಕಾದರೂ ನನ್ನ ಆಟಕ್ಕೆ ಬಂದು ಸೇರ್ಬೋದು ಅಂತಾನೆ. ಅದನ್ನು ಕೇಳಿ ಹರಿಣಿ ಶ್ರುತಿ ರವಿ ಎಲ್ಲರೂ ಜೋರಾಗಿ ನಗ್ತಾ ಇರ್ತಾರೆ. ಏನು ಇವನು ಏರೋಪ್ಲೈನು ಅಂತಾನೆ ಪಿಜ್ಜಾ ಅಂತಾನೆ ಏನೇನೋ ಹೇಳ್ತಿದ್ದಾನಲ್ಲ ಅಂತ ರವಿ ಕೇಳ್ತಿರುವಾಗ ಪೊಯೆಟ್ರಿಗಾಗಿ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಾಳೆ ಶ್ರುತಿ. ವೆರಿ ಫನ್ನಿ ಅಂತ ಜೋರಾಗಿ ನಗ್ತಾ ಇರ್ತಾರೆ ಶ್ರುತಿ ರವಿ. ಆ್ಯಂಡ್ ಹರಿಣಿ ಅಂತ ಹೇಳ್ತಿರೋವಾಗ ಮನೋಜ್ ನೀವು ಹೇಳ್ತಿರೋದು ನನಗೇನು ಅರ್ಥ ಆಗ್ತಿಲ್ಲ, ಐ ಆಮ್ ಬಿಗ್ ಝೀರೋ, ನೀವು ತುಂಬ ಜಾಸ್ತಿ ಮಾತಾಡ್ತಿದ್ದೀರಾ ನನಗೇನು ಅರ್ಥ ಆಗಲಿಲ್ಲ ಅಂತಾಳೆ. ಆಗ ಸೂರ್ಯ ಮೀನಾ ಆ ಹುಡುಗಿ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದೆ ನೋಡಿದ್ಯಾ, ಇವನೇನೆ ಹೆಂಗೆಂಗೋ ಮಾತಾಡ್ತಿರೋದು ಅಂತಾನೆ. ಹರಿಣಿ ಜೋರಾಗಿ ನಗ್ತಾ ಇರ್ತಾಳೆ. ಇವರ್ ವೆರಿ ಫನ್ನಿ ಅಂತ. ಆಗ ಶ್ವೇತಾ ಲ್ಯಾಪ್ಟಾಪ್ನ ತಂದು ಕೊಡೋಕೆ ಹೇಳ್ಕೊತಾಳೆ. ಹರಿಣಿ ತಪ್ಪಾಗಿ ತಿಳ್ಕೊಬೇಡ ಅಂತಾಳೆ. ಐ ನೋ ದಟ್ ಐ ಆಮ್ ಫನ್ನಿ ಅಂತಾಳೆ ಹರಿಣಿ. ಹಾಗಾದ್ರೆ ನಾವು ಮಾತಾಡ್ಬೋದಾ ಅಂತ ಹರಿಣಿ ತಂದೆ ಕೇಳ್ತಾರೆ. ಓಕೆ ಅಪ್ಪ ಇವಾಗ ವಿಷ್ ಅಂತಾಳೆ ಹರಿಣಿ. ಸರ್ ನಿಮ್ಮ ಹುಡುಗ ನಮ್ಗೆ ಇಷ್ಟ ಆಗಿದ್ದಾನೆ, ನನ್ನ ಮಗಳಿಗೂ ಇಷ್ಟ ಆಗಿದ್ದಾನೆ, ನಿಮ್ಗೆ ಓಕೆ ಆದರೆ ಎಂಗೇಜ್ಮೆಂಟ್ ಮಾಡ್ಬೋದು ಅಂತಾರೆ. ಶಾಂತಿ ಹ್ಞೂ ಅಂತ ಖುಷಿ ಪಡ್ತಾಳೆ. ಒಳ್ಳೇದು ಅಂತ ರಂಗನಾಥ್ ಅವರು ಹೇಳ್ತಾರೆ. ನಿಮ್ಮ ಹುಡುಗಿ ನಮಗೆ ತುಂಬಾ ಇಷ್ಟ ಆದ್ಲು ಅಂತ ಶಾಂತಿ ಹೇಳ್ತಾಳೆ. ಮುಂದಿನ ವಿಷಯ ಮಾತಾಡೋಕ್ಕೂ ಮುಂಚೆ ನೀನು ನನ್ನ ಮಗನ ಬಗ್ಗೆ ಎಲ್ಲನೂ ತಿಳ್ಕೊಬೇಕಮ್ಮ ಅಂತಾರೆ ರಂಗನಾಥ್ ಅವರು. ಆಗ ಮನೋಜ ಪೆಚ್ಚಾಗ್ತಾನೆ. ಅವ್ನಿಗೀಗಾಗಲೇ ಮದುವೆ ಆಗಿದೆ, ಅವ್ನ ಮದುವೆ ಜೀವನ ಸರಿಯಾಗಲಿಲ್ಲ ಅಂತ ಡಿವೋರ್ಸ್ ಕೊಡ್ತಿದ್ದಾನೆ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಅಯ್ಯೋ ಸರ್ ಶ್ವೇತಾ ಎಲ್ಲನೂ ಹೇಳಿದ್ದಾಳೆ. ಅವ್ರು ಹಾಗಂತಿರೋವಾಗ ಶಾಂತಿ ನಮ್ಮ ಮನೆಯಲ್ಲಿ ಇಬ್ಬರು ಸೊಸೆಯರಿದ್ದಾರೆ, ಇಬ್ಬರು ಕೂಡ ತುಂಬ ಒಳ್ಳೆಯವರು. ಮನೋಜಂಗೆ ನೋಡಿರೋ ಹುಡುಗಿ ನಮ್ಮ ಮನೆಯಲ್ಲ ಏಮರ್ಸ್ಬಿಟ್ಲು, ಅದರಿಂದನೇ ಡಿವೋರ್ಸ್ ಕೊಡಿಸ್ತಿರೋದು, ಅದೆಲ್ಲ ಒಂದು ವಾರದಲ್ಲೇ ಸಿಕ್ಬಿಡುತ್ತೆ. ಶಾಂತಿ ಹಾಗಂತಿರೋವಾಗ ಡೈವರ್ಸ್ ಸಿಕ್ಕಿದ್ಮೇಲೆ ಮದುವೆ ಮಾಡೋಣ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದನ್ನ ಮೊದಲೇನೆ ಹೇಳ್ತಿದ್ದೀನಿ ಅಂತಿರೋವಾಗ ಸರ್ ನಮ್ಗೆ ಅರ್ಥ ಆಗ್ತಿದೆ, ಈ ಜನ್ರೇಷನ್ನಲ್ಲಿ ಅದೆಲ್ಲ ಸಹಜ ಸರ್. ಈಗ ಡಿವೋರ್ಸ್ ಆಗ್ತಿದೆಯಲ್ಲ, ಡಿವೋರ್ಸ್ ಸಿಕ್ಕಿದ ತಕ್ಷಣ ಮದುವೆ ಮಾಡಿಬಿಡೋಣ, ಅದಕ್ಕೂ ಮುಂಚೆ ಎಂಗೇಜ್ಮೆಂಟ್ ಇಟ್ಕೊಂಡ್ಬಿಡೋಣ ಅಂತ ಹುಡುಗಿ ತಂದೆ ಹೇಳ್ತಾರೆ. ಮನೋಜ ಶಾಂತಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾರೆ. ಹಾಂ ಒಳ್ಳೇದಾಯ್ತು, ಒಳ್ಳೆ ದಿನ ನೋಡಿ ನಾನು ನಿಮಗೆ ಹೇಳ್ತೀನಿ ಹಾಗಂತ ಶಾಂತಿ ಹೇಳ್ತಿರೋವಾಗ ನೀವು ಮೊದಲೇ ತಿಳಿಸ್ಬಿಡಿ ಅಂತ ಹುಡುಗಿ ತಂದೆ ಹೇಳ್ತಾರೆ. ಎಂಗೇಜ್ಮೆಂಟು ಕೂಡ ಆನ್ಲೈನಲ್ಲಿ ನಡೆಯುತ್ತಾ ಅಂತ ಶ್ರುತಿ ಕೇಳ್ತಾಳೆ. ನಾವೇ ಅಲ್ಲಿಗೆ ಬರ್ತೀವಮ್ಮ ಅಂತ ಹುಡುಗಿ ತಾಯಿ ಹೇಳ್ತಾರೆ. ಸರ್ ಮ್ಯಾರೇಜಿಗೆ ಮುಂಚೆ ಡಿವೋರ್ಸ್ ಆಗುತ್ತಲ್ವಾ ಅಂತ ಹುಡುಗಿ ತಂದೆ ಕೇಳ್ತಾರೆ. ಅಯ್ಯಯ್ಯೋ ನಿಶ್ಚಯವಾಗಿ ಆಗುತ್ತೆ ಅಂತ ಶಾಂತಿ ಹೇಳ್ತಾಳೆ. ನನ್ನ ಮಗ ಮಗುನ ಥರ ಈಗಲೂ ಕೂಡ ತುಂಬಾ ಚೆನ್ನಾಗಿದ್ದಾನೆ ಅಂತಾಳೆ. ಹೌದೌದು ಮದುವೆ ಆದ್ಮೇಲೂ ತುಂಬಾ ಚೆನ್ನಾಗಿದ್ದಾನೆ ಅಂತಾನೆ ಸೂರ್ಯ. ಆಗ ಮೀನಾ ಸುಮ್ಮನಿರಿ ಅಂತಾಳೆ. ಇರೋದೇನೆ ತಾನೇ ಹೇಳ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ಓಕೆ ಸರ್ ನಾವು ನೇರವಾಗಿ ಅಲ್ಲಿಗೆ ಬರ್ತೀವಲ್ಲ, ಮಿಕ್ಕಿದ ವಿಷಯನ ಮಾತಾಡೋಣ ಅಂತಾರೆ ಹುಡುಗಿ ತಂದೆ. ರಂಗನಾಥ್ ಅವರು ನಮಸ್ತೆ ಅಂತಾರೆ. ಹರಿಣಿ ಎಲ್ರಿಗೂ ಬಾಯ್ ಹೇಳ್ತಾಳೆ. ಶ್ವೇತಾ ಲ್ಯಾಪ್ಟಾಪ್ನ ಆಫ್ ಮಾಡ್ತಾಳೆ. ಆಗ ಶಾಂತಿ ನೀವ್ಯಾಕ್ರಿ ಡಿವೋರ್ಸ್ ಆದ್ಮೇಲೆ ಮದುವೆ ಅಂತ ಹೇಳಿದ್ರಿ, ಅದಕ್ಕೂ ಮುಂಚೆನೆ ಮಾತಾಡಿ ಮದುವೆನ ಮುಗಿಸ್ಬಿಡ್ಬೋದೈತಲ್ಲ ಅಂತಾಳೆ. ಡಿವೋರ್ಸ್ಗೂ ಮುಂಚೆ ಅದೇಗೆ ಮದುವೆ ಮಾಡೋಕ್ಕಾಗುತ್ತೆ ಅಂತಾರೆ ರಂಗನಾಥ್ ಅವರು. ಹಾಗೇನಾದರೂ ಮಾಡಿದ್ರೆ ಕುಟುಂಬ ಸಮೇತ ಎಲ್ಲರೂ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತಾರೆ. ಹಾಗಲ್ಲ ರೀ, ಅವರೇನೇ ಅದನ್ನ ದೊಡ್ಡದಾಗಿ ತಗೊಂಡಿಲ್ಲ, ನೀವೇನಕ್ಕೆ ಮುಂದಾಗಿ ಮಾತಾಡೋಕೆ ಹೋದ್ರಿ ಅಂತಾಳೆ ಶಾಂತಿ. ಆಗ ಸೂರ್ಯ ಏನ್ ಸಾಕ್ರೆ ನಮ್ಮ ಅಪ್ಪನಿಗೆ ಯಾರಿಗೂ ಏಮಾರ್ಸೋದು ಗೊತ್ತಿಲ್ಲ, ನೇರವಾದ ದಾರಿಲೇ ಅವ್ರು ಹೋಗೋದು. ಹೆಣ್ಣಿನ ತಂದೆನೇ ಕೇಳಲಿಲ್ವಾ ಡೈವರ್ಸ್ ಸಿಗುತ್ತೆ ಅಲ್ವಾ ಅಂತ, ಅದ್ರ ಅರ್ಥ ಏನು, ಡೈವರ್ಸ್ ಸಿಕ್ಕಿದ್ಮೇಲೆ ಮದುವೆ ಅಂತ ಅರ್ಥ. ಅವನ ಹಾಗಂತ ಹೇಳ್ತಿರೋವಾಗ ರಂಗನಾಥ್ ಅವರು ನೋಡು ಶಾಂತಿ, ರೋಹಿಣಿ ನಮ್ಮ ಕುಟುಂಬದವ್ರೆಲ್ಲಾನು ಏಮಾರ್ಸೋದ್ಲು, ಹಾಗಂತ ನಾವು ಇನ್ನೊಂದು ಕುಟುಂಬನ ಏಮಾರ್ಸೋದು ಬೇಡ, ಡೈವರ್ಸ್ ಸಿಕ್ಕಿದ್ಮೇಲೆ ಮದುವೆ ಮಾಡೋಣ ಅಂತಾರೆ. ದೊಡ್ಡಮ್ಮ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋದು ಅಂತ ಹೇಳಿ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತಾಳೆ ಶ್ವೇತಾ. ನಾನು ಕೇಳಿ ಹೇಳ್ತೀನಮ್ಮ ಅಂತಾಳೆ ಶಾಂತಿ. ಈ ಕಡೆ ಎಲೆಕ್ಷನ್ ಶುರುವಾಗುತ್ತೆ. ಮೀನಾ ಓಟ್ ಹಾಕೋಕೆ ಹೋಗ್ತಿರೋವಾಗ ವಿಶಾಲು ಎದುರಿಗೆ ಬರ್ತಾಳೆ. ಮೀನಾ ಅವಳು ಓಟ್ ಹಾಕಿ ಅವಳು ವಾಪಸ್ ಬರೋವಾಗ ಮತ್ತೆ ವಿಶಾಲು ಎದುರಾಗ್ತಾಳೆ. ಹಾಗೇನೆ ವಿಶಾಲು ಕೂಡ ಹೋಗಿ ಓಟ್ ಹಾಕ್ತಾಳೆ. ಎಲ್ಲರೂ ಓಟ್ ಹಾಕ್ತಿರ್ತಾರೆ. ಮೀನಾ ಹೊರಗಡೆ ಬರ್ತಾಳೆ. ನಮಸ್ಕಾರ ಮೀನಾ ಅಂತ ಅಲ್ಲಿರೋರು ಹೇಳ್ತಾ ಇರ್ತಾರೆ. ನಮಸ್ಕಾರ ಬನ್ನಿ ಅಂತಾಳೆ ಮೀನಾ. ಮೀನಾ ಅವ್ರು ಗೆಲ್ಲೋದ್ರಲ್ಲಿ ಯಾವ ಡೌಟು ಇಲ್ಲ ಅಂತ ಶ್ವೇತಾ ಶ್ರುತಿ ಕನಕ ಎಲ್ಲರೂ ಮಾತಾಡ್ತಿರ್ತಾರೆ. ಮೀನಾ ಹೊರಗೆ ಬರ್ತಾಳೆ. ಅವ್ರು 3 ಜನನೂ ಕಂಗ್ರೆಸ್ ಹೇಳ್ತಾರೆ. ಮೀನಾ ಬೆಸ್ಟ್ ಆಫ್ ಲಕ್ ಅಂತಾಳೆ ಶ್ರುತಿ. ಕಂಗ್ರೆಸ್ ಅದಕ್ಕೆ ಅಂತ ರವಿ ಹೇಳ್ತಾನೆ. ಮಂಜಾನು ಕೂಡ ಕಂಗ್ರೆಸ್ ಹೇಳ್ತಾನೆ. ಶುಭಾಶಯಗಳು ಮೀನಾ ಅಂತ ಪೂಜಾ ಹೇಳ್ತಾಳೆ. ಸೂರ್ಯ ಎಲ್ಲಿ ಅಂತ ಕೇಳ್ತಿರೋವಾಗ ಅವರು ಬೆಳಗಿಂದನೂ ಬ್ಯುಸಿಯಾಗಿದ್ದಾರೆ ಹಾಗಂತ ಶ್ರುತಿ ಹೇಳ್ತಾಳೆ. ಬಾವ ಓಟ್ ಹಾಕೋರ್ನೆಲ್ಲರೂ ಕಾರ್ನಲ್ಲಿ ಕರ್ಕೊಂಡು ಬರ್ತಿದ್ದಾರೆ ಅಂತ ಮಂಜ ಹೇಳ್ತಾನೆ. ಓಹೋ ಪರವಾಗಿಲ್ಲ ಮೀನಾ, ಸೂರ್ಯ ಅವರು ನಿನಗೋಸ್ಕರ ಏನೆಲ್ಲ ಮಾಡ್ತಿದ್ದಾರೆ, ಅದಕ್ಕೆ ನೀವು ಇನ್ನಾಗೋಕೆ ಸೂರ್ಯ ತುಂಬಾನೇ ವರ್ಕ್ ಮಾಡಿದ್ದಾನೆ ಅಂತಾನೆ ರವಿ.
ಮೀನಾ ಸೂರ್ಯ ಅವ್ರನ್ನ ನೋಡಿ ಒಬ್ಬ ಒಳ್ಳೆ ಹಸ್ಬೆಂಡ್ ಹೇಗಿರಬೇಕು ಅಂತ ಎಲ್ಲರೂ ಕಲ್ತ್ಕೋಬೇಕು ಅಂತಾಳೆ ಪೂಜಾ. ಹಾಗೆಯೇ ವಿಶಾಲು ಕೂಡ ಹೊರಗಡೆ ಬರ್ತಾಳೆ. ನಮಸ್ಕಾರ ಅಕ್ಕ, ನಾವೇನೇ ಗೆಲ್ಲೋದು ಅಂತ ಅವ್ರ ಕಡೆಯವರು ಹೇಳ್ತಾ ಇರ್ತಾರೆ. ಅವಳು ಒಂದ್ಸರಿ ಮೀನಾನ ನೋಡಿ ಅವ್ರ ಕಡೆಯವ್ರ ಹತ್ರ ಹೋಗಿ ನಿಂತ್ಕೋತಾಳೆ. ಆಗ ಅಲ್ಲಿಗೆ ಸೂರ್ಯ ಕಾರ್ನಲ್ಲಿ ಓಟ್ ಹಾಕೋರ್ನೆಲ್ಲರನ್ನೂ ಕರ್ಕೊಂಡು ಬರ್ತಾನೆ. ನಮಸ್ಕಾರ ಮೀನಾ, ನಮ್ಮ ಓಟು ನಿನ್ಗೇನೆ ಅಂತ ಅವರು ಹೇಳ್ತಾ ಇರ್ತಾರೆ. ಬನ್ನಿ ಒಳಗೆ ಬನ್ನಿ ಅಂತ ಚೇತ ಹೇಳ್ತಾ ಇರ್ತಾನೆ. ಆಗ ಸೂರ್ಯ ಕಾರಿಂದ ಹಿಡಿದು ಏನು ನನ್ನನ್ನು ಹಾಗೆ ನೋಡ್ತಿದ್ದೀರಲ್ಲ ಅಂತ ಕೇಳ್ತಾನೆ. ಆಗ ಪೂಜಾ, ನೀವು ಮೀನಾಗೋಸ್ಕರ ಏನೆಲ್ಲ ಮಾಡ್ತಿದ್ದೀರಾ, ನೀವು ತುಂಬಾ ಗ್ರೇಟ್ ಅಂತಾಳೆ. ಏನಮ್ಮ, ನನ್ನ ಹೆಂಡತಿಗೋಸ್ಕರ ನಾನು ಮಾಡ್ತಿದ್ದೀನಿ, ಇನ್ಯಾರು ಮಾಡಬೇಕು ಅವಳಿಗೋಸ್ಕರ ಅಂತಾನೆ ಸೂರ್ಯ. ನಿಮ್ಮ ಸಪೋರ್ಟಿಂದನೇ ಮೀನಾ ಗೆಲ್ತಿರೋದು ಅಂತ ಪೂಜಾ ಹೇಳ್ತಾಳೆ. ನನ್ನ ಸಪೋರ್ಟ್ ಮಾತ್ರ ಅಲ್ಲ ಮೀನಾಗಿರೋದು, ವ್ಯಾಪಾರಿಗಳೆಲ್ಲರ ಸಪೋರ್ಟು ಮೀನಾಗಿದೆ. ಅವ್ನು ಹಾಗಂತಿರೋವಾಗ ವಿಶಾಲು ತುಂಬಾ ಟೆನ್ಷನ್ ಮಾಡ್ಕೋತಾಳೆ. ಎಲ್ಲರೂ ಓಟ್ ಹಾಕ್ಬಿಟ್ಟು ಬರ್ತಿರ್ತಾರೆ. ಆಗ ಒಂದಷ್ಟು ಜನ ತಲೆ ಮೇಲೆ ಸೆರಗೊತ್ಕೊಂಡು ಒಳಗೆ ಹೋಗ್ತಿರ್ತಾರೆ. ಆಗ ಸೂರ್ಯ ಯಾರು ಇವರೆಲ್ಲ ಅಂದ್ಕೊಂಡು ಅಮ್ಮ ನಿಂತ್ಕೊಳ್ಳಿ ಇಲ್ಲಿ ಅಂತ ಹೋಗ್ತಾನೆ. ಯಾರು ನೀವೆಲ್ಲ, ಇಲ್ಲೇನೋ ಮಿಸ್ ಹೊಡಿತಿದೆಯಲ್ಲ, ನಿಮ್ಮ ಸೆರಗು ತೆಗೀರಿ ಅಂತಾನೆ. ಚೇತ ಬಂದು ಅವ್ರ ಸೆರಗನ್ನ ತೆಗಿತಾನೆ. ಅಯ್ಯೋ ಪಾಪಿಗಳ, ಏನಿದು ಮಾರ್ವೇಷ ಹಾಕೊಂಡು ಬಂದಿದ್ದೀರಾ, ಒಳ್ಳೆ ಗೆಟಪಲ್ಲೇ ಬಂದಿದ್ದೀರಾ ಅಂತ ಸೂರ್ಯ ಹೇಳ್ತಿರೋವಾಗ, ಅಯ್ಯೋ ಪಾಪಿಗಳ, ಓಟ್ ಹಾಕೋಕ್ಕೋಸ್ಕರ ಈ ಗೆಟಪಲ್ಲಿ ಬಂದಿದ್ದೀರಾ ಅಂತಾನೆ ಚೇತ. ಏಯ್, ನಮ್ಮ ಎದುರುಗಿರೋರು ತುಂಬ ಬುದ್ಧಿವಂತರು ಕಣೋ, ಅದಕ್ಕೆ ಅಂತಾನೆ ಸೂರ್ಯ. ಇದ್ರ ಮೇಲೆ ಒಂದು ನಿಮಿಷ ನೀವೇನಾದರೂ ಇಲ್ಲಿದ್ರೆ ನಿಮ್ಮ ಕೈ ಕಾಲು ಮುರಿದು ಬಿಡ್ತೀನಿ ಹಾಗಂತ ಸೂರ್ಯ ಹೇಳ್ತಾನೆ. ಹೋಗ್ರೋ ಇಲ್ಲಿಂದ ಅಂತ ಚೇತ ಹೊಡೆದು ಕಳಿಸ್ತಾನೆ ಅವ್ರಿಗೆ. ಅಕ್ಕ ಓಡಿಸ್ಬಿಟ್ನಲ್ಲ ಅಕ್ಕ ಅಂತ ವಿಶಾಲು ಕಡೆಯವನು ಹೇಳ್ತಾ ಇರ್ತಾನೆ. ಲೇ, ನಾನು ಯಾರನ್ನ ರೆಡಿ ಮಾಡೋಕೆ ಹೇಳಿದೆ, ನೀನು ಯಾರನ್ನೋ ರೆಡಿ ಮಾಡಿದ್ಯಾ ಅಂತ ಕೇಳ್ತಾಳೆ ವಿಶಾಲು. ಆಗ ರವಿ ಬಂದು, ಲೇ ಸೂರ್ಯ ಏನೋ ಇದೆಲ್ಲ ಅಂತಾನೆ. ಏಯ್, ಎಲೆಕ್ಷನ್ ಟೈಮಲ್ಲಿ ಏನು ಬೇಕಾದರೂ ಮಾಡ್ತಾರೆ ಕಣೋ, ನಾವು ಹುಷಾರಾಗಿರಬೇಕು, ಬರೋರೆಲ್ಲನೂ ಚೆಕ್ ಮಾಡಬೇಕು ಅಂತಾನೆ ಸೂರ್ಯ. ಎಲ್ಲರೂ ಓಟ್ ಹಾಕಿ ಮುಗಿಯುತ್ತೆ, ನಾವೇನೇ ಗೆಲ್ಲೋದು ಅಂತ ಮೀನಾ ಕಡೆಯವರು ಮಾತಾಡ್ಕೋತಿರೋವಾಗ, ಸೈಲೆನ್ಸ್ ಎಲ್ಲರೂ ಸುಮ್ಮನೆ ಇರಿ, ಎಲ್ಲರೂ ಓಟ್ ಹಾಕಿ ಮುಗ್ದಿದೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ರಿಸಲ್ಟ್ ಬರುತ್ತೆ. ನಿಮ್ಮ ಕಡೆಯವರಲ್ಲಿ ಯಾರಾದರೂ ಇಂಪಾರ್ಟೆಂಟ್ ವ್ಯಕ್ತಿಗಳು ಲೆಕ್ಕ ನೋಡ್ಕೊಳ್ಳೋಕ್ಕೆ ಒಬ್ಬೊಬ್ಬರು ಒಳಗೆ ಬರ್ಬೋದು ಅಂತ ಹೇಳ್ತಾರೆ. ಆಗ ಸೂರ್ಯ, ಅಕ್ಕ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ಹೇಳ್ತಿರ್ತಾರೆ ಅದನ್ನೆಲ್ಲ ನೀವು ಬರ್ಕೊಳ್ಳಿ ಅಂತ ಹೇಳ್ತಾನೆ ಸೂರ್ಯ. ಸರಿ, ನಾನು ನೋಡ್ಕೋತೀನಿ ಅಂತ ಮೀನಾ ಫ್ರೆಂಡ್ ಒಳಗೋಗ್ತಾರೆ. ಮೀನಾ ಅವ್ರು ನೋಡ್ಕೋತಾರೆ, ನಿಮಗೆ ಸುಸ್ತಾಗುತ್ತೆ, ನೀನು ಹೋಗಿ ಕಾರಲ್ಲಿ ಕುತ್ಕೋ ಅಂತಾನೆ ಸೂರ್ಯ. ಬೇಡ ರೀ, ಪರವಾಗಿಲ್ಲ ಅಂತ ಮೀನಾ ಹೇಳ್ತಾಳೆ. ನಾನು ಹೇಳೋದನ್ನ ಕೇಳು ಮೀನಾ, ಹೋಗಿ ಕೂತ್ಕೋ ಅಂತಾನೆ ಸೂರ್ಯ. ಪರವಾಗಿಲ್ಲ ರೀ, ಇರಲಿ ಅಂತಾಳೆ ಮೀನಾ. ಆಫೀಸರ್ಗಳು ಕೂಡ ಮೀನಾ ವಿಶಾಲುಗೆ ಬಿದ್ದಿರೋ ಓಟ್ಗಳನ್ನ ಲೆಕ್ಕಾಚಾರ ಮಾಡ್ತಿರ್ತಾರೆ. ಹಾಗೇ ವಿಶಾಲು ಕಡೆಯವರು ಒಬ್ಬರು, ಮೀನಾ ಕಡೆಯವರು ಒಬ್ಬರು, ಅವರು ಕೂಡ ಲೆಕ್ಕ ಬರ್ಕೋತಿರ್ತಾರೆ. ಅವರು ಲೆಕ್ಕ ಬರೆಯೋರಿಗೆ ಓಟ್ ಹಾಕಿರೋದನ್ನ ತೋರಿಸಿ ಒಂದು ಕಡೆ ಹಾಕ್ತಾ ಇರ್ತಾರೆ. ಮೀನಾ, ಅಯ್ಯೋ ದೇವ್ರೇ ಅಂತ ಅನ್ಕೋತಿರ್ತಾಳೆ. ಹೀಗಿದ್ರು ನಾವೇನೇ ಗೆಲ್ಲೋದು ಅಂತ ಮೀನಾ ಕಡೆಯವರು ಹೇಳ್ತಾ ಇರ್ತಾರೆ. ಆಗ ಆಫೀಸರ್ ಸೈಲೆನ್ಸ್ ಅಂದ್ಕೊಂಡು ಹೊರಗೆ ಬರ್ತಾರೆ. ಇದುವರೆಗೂ ನಡೆದ ಎಣಿಕೆಯಲ್ಲಿ ಮೀನಾ ಸೂರ್ಯಗಿಂತ ವಿಶಾಲು ಹೆಚ್ಚಿನ ಓಟುಗಳನ್ನ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ವಿಶಾಲು ಕಡೆಯವರು ಕುಣಿದಾಡ್ತಾರೆ. ಅವರೆಲ್ಲರೂ ಇವ್ರು ಮುಂದೆ ಬಂದು ಕುಣಿತಿರೋವಾಗ ಸೂರ್ಯ ಒಂದ್ಸರಿ ಮುಂದೆ ಬರ್ತಾನೆ. ಎಲ್ಲರೂ ಆಗ ಹಿಂದೆ ಹೊರಟೋಗ್ತಾರೆ. ಅಕ್ಕ ನೀನೇ ಗೆಲ್ಲೋದಕ್ಕ, ನಮ್ಮ ಎದುರಾಳಿಗಳೆಲ್ಲ ಸೋತೋದ್ರು ಅಂತ ವಿಶಾಲು ಕಡೆಯವರು ಕುಣಿತಾ ಇರ್ತಾರೆ. ಆಗ ರವಿ ಬಂದು, ಏ ಸೂರ್ಯ ಏನೋ ಇದು ಅಂತ ಕೇಳ್ತಾನೆ. ಲೇ, ಇನ್ನೂ ಇದೆ ಸುಮ್ಮನಿರೋ ಅಂತಾನೆ ಸೂರ್ಯ. ಇನ್ನೂ ಎಣಿಕೆ ತುಂಬಾ ಇದೆ ಕಣೋ, ನಮ್ಮ ಕಡೆ ಓಟ್ಗಳು ಇನ್ನೂ ತುಂಬಾ ಇವೆ, ನೋಡ್ತಾ ಇರೋ ಅಂತಾನೆ. ಮೀನಾ ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡಿ, ಮೀನಾ ನೀನೇನು ಭಯ ಪಡಬೇಡ, ನೀನೇ ಗೆಲ್ಲೋದು, ರಿಲ್ಯಾಕ್ಸ್ ಆಗಿರು ಅಂತಾನೆ. ಮತ್ತೆ ಆಫೀಸರ್ ಹೊರಗೆ ಬರ್ತಾರೆ. ಅಕ್ಕ ಬಂದ್ರಕ್ಕ ಅಂತ ವಿಶಾಲು ಕಡೆಯವನು ಹೇಳ್ತಾನೆ. ಇದುವರೆಗೂ ನಡೆದ ಎಣಿಕೆಯಲ್ಲಿ ವಿಶಾಲುಗಿಂತ ಮೀನಾ ಸೂರ್ಯ ಅಂತ ಹೇಳ್ತಿರೋವಾಗ ಚೇತ ಕುಣಿದಾಡ್ತಾ ಇರ್ತಾನೆ. ಸ್ವಲ್ಪ ಇರಪ್ಪ ಅಂತ ಹೇಳಿ ಆಫೀಸರ್ ವಿಶಾಲುಗಿಂತ ಮೀನಾ ಸೂರ್ಯ 48 ಓಟುಗಳಲ್ಲಿ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ. ಆಗ ವಿಶಾಲು ನಗ್ತಾ ಇರ್ತಾಳೆ. ಅವ್ರ ಕಡೆಯವರೆಲ್ಲ ಸಿಳ್ಳೆ ಹೊಡ್ಕೊಂಡು ಮತ್ತೆ ಕುಣಿಯಕ್ಕೆ ಶುರು ಮಾಡ್ತಾರೆ. ಅಕ್ಕ ನೀನೇನಕ್ಕ ಗೆಲ್ಲೋದು ಅಂತ ವಿಶಾಲು ಕಡೆಯವನು ಹೇಳ್ತಾ ಇರ್ತಾನೆ. ಆಗ ಶ್ರುತಿ ಬಂದು, ಏನು ಮೀನಾ ಮರಿ 48 ಓಟ್ನಲ್ಲಿ ವ್ಯತ್ಯಾಸ ಬರ್ತಿದೆಯಲ್ಲ ಅಂತ ಕೇಳ್ತಾಳೆ. ಸೋಂಪಾ ಪುಡಿ, ಕೊನೆವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋ, ಖಂಡಿತ ನಾವೇ ಗೆಲ್ಲೋದು ಅಂತಾನೆ. ಹಾಗಂತ ಸೂರ್ಯ ಹೇಳ್ತಿರುವಾಗ, ಮೀನಾ ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ, ಸೋತ್ರೂ ಕೂಡ ನಿಮಗೆ ತುಂಬಾ ಓಟ್ಗಳು ಬಂದಿವೆ, ಇವು ಕೂಡ ದೊಡ್ಡ ವಿಷಯನೇ ಅಂತ ಹೇಳ್ತಿರೋವಾಗ, ಏನೋ ಆಗಲಿ ಸೋತೋಗಿದ್ವಿ ಅಂತ ನಿರ್ಧಾರ ಮಾಡಿಬಿಡ್ತಿದ್ದೀರಲ್ಲ, ನಾವು ವಿನ್ ಆಗೇ ಆಗ್ತೀವಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಕನಕ, ಅಕ್ಕ ನೀನು ಖಂಡಿತ ಗೆಲ್ತೀಯಾ, ಅಕ್ಕ ನೀನು ಟೆನ್ಷನ್ ಮಾಡ್ಕೋಬೇಡ, ನೀನು ವಿನ್ ಆಗ್ತೀಯಾ ಅಂತಾಳೆ. ನಾವೇ ಗೆಲ್ಲೋದು, ನೋಡ್ತಾ ಇರು, ಅವರು ಸೋತೋಗ್ತಾರೆ ಅಂತ ವಿಶಾಲು ಕಡೆಯವರು ಮಾತಾಡ್ಕೋತಿರ್ತಾರೆ. ಮತ್ತೆ ಆಫೀಸರ್ ಹೊರಗೆ ಬಂದು ಮೀನಾ ಸೂರ್ಯಗಿಂತ ವಿಶಾಲಮ್ಮನ ಕಡೆ ಓಟ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಮತ್ತೆ ವಿಶಾಲು ಕಡೆಯವರು ಕುಂದಾಡ್ತಾರೆ. ಅವರೇ ಗೆದ್ಬಿಟ್ಟಿದ್ದಾರೆ ಅಂತ ಹೇಳ್ತಿರುವಾಗ ಅಕ್ಕ ಗೆದ್ಬಿಟ್ರು ಅಂತ ವಿಶಾಲು ಮೇಲೆ ಹೂವಿನ ಮಳೆನೇ ಸುರಿಸ್ತಿರ್ತಾರೆ ಅವ್ರ ಕಡೆಯವರು. ವಿಶಾಲು ಇವ್ರನ್ನ ನೋಡಿ ಜೋರಾಗಿ ನಗ್ತಾ ಇರ್ತಾಳೆ. ನಮ್ಮ ಅಕ್ಕನೇ ಗೆದ್ಬಿಟ್ಲು ನೋಡಿದ್ರ ಅಂತಿರೋವಾಗ ಆಫೀಸರ್ಗಳೆಲ್ಲ ಹೊರಗಡೆ ಓಡ್ ಬರ್ತಾರೆ. ಸೈಲೆನ್ಸ್, ಸಾರಿ, ಒಂದು ಸಣ್ಣ ಮಿಸ್ಟೇಕ್ ನಡೆದಿದೆ, ಕೌಂಟಿಂಗ್ ಮಾಡೋವಾಗ ಇನ್ನು ಒಂದು ಪೆಟ್ಟಿಗೆ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿತ್ತು. ಆಗ ಇನ್ನೊಬ್ರು, ಏನು ಸರ್ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಹೌದು ಸರ್, ಇನ್ನೊಂದು ಪೆಟ್ಟಿಗೆ ಬಾಕಿ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಸರಿ ಕೌಂಟಿಂಗ್ ಮಾಡೋಣ ಬನ್ನಿ ಅಂತ ಎಲ್ಲರೂ ಒಳಗೋಗ್ತಾರೆ. ಮೀನಾ ಅಕ್ಕ ಅಂತಾಳೆ. ಚಿಂತೆ ಮಾಡಬೇಡ ಮೀನಾ, ಹಾಗಂತ ಹೇಳಿ ಮೀನಾ ಫ್ರೆಂಡ್ ಬರ್ಕೊಳ್ಳೋಕ್ಕೆ ಒಳಗೋಗ್ತಾರೆ.
ಕೊನೆ ಬಾಕ್ಸ್ನ ಸುರಿದು ಕೌಂಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಬಾಕ್ಸ್ನಲ್ಲಿ ಪೂರ್ತಿ ಮೀನಾ ಮೀನಾ ಅಂತ ಹೇಳ್ತಾರೆ. ಸ್ವಲ್ಪ ಮಾತ್ರ ವಿಶಾಲು ಕಡೆ ಓಟ್ ಬಂದಿರುತ್ತೆ. ಈ ಕಡೆ ವಿಶಾಲು ಕಡೆಯವರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಕ್ಕ ಏನಕ್ಕ ಇನ್ನೊಂದು ಬಾಕ್ಸ್ ಇದೆ ಅಂತ ಬೇರೆ ಹೇಳ್ತಿದ್ದಾರೆ. ಹಾಗಂತ ವಿಶಾಲು ಕಡೆಯವನು ಹೇಳ್ತಿರೋವಾಗ ಆ ಏರಿಯಾ ಬಾಕ್ಸು ನಮ್ಮ ಕಡೆದೇ ಕಣೋ, ಅಲ್ಲಿರೋರೆಲ್ಲ ನಮ್ಮ ಕಡೆಯವರೇ ಅಂತಾಳೆ ವಿಶಾಲು. ನಾನು ಆ ಏರಿಯಾಕ್ಕೆ ಬಡ್ಡಿಗೆ ತುಂಬಾನೇ ಜನಕ್ಕೆ ದುಡ್ಡು ಕೊಟ್ಟಿದ್ದೀನಿ, ಅದರಿಂದ ಅಲ್ಲಿರೋರೆಲ್ಲ ನಮಗೇನೆ ಓಟ್ ಮಾಡೋದು ಅಂತಾಳೆ ವಿಶಾಲು. ಸೂಪರ್ ಅಕ್ಕ ಅಂತ ವಿಶಾಲು ಕಡೆಯವನು ಹೇಳ್ತಾ ಇರ್ತಾನೆ. ಆಗ ಮಂಜಾ, ಬಾವ ಇನ್ನು ಸ್ವಲ್ಪ ಕೌಂಟಿಂಗ್ ಇದೆ, ಈ ಏರಿಯಾದಲ್ಲಾದರೂ ಲೀಡಿಂಗ್ ಬರುತ್ತಾ ಅಂತ ಕೇಳ್ತಾನೆ. ಅಯ್ಯೋ ಮಂಜಾ, ಆ ಏರಿಯಾದಲ್ಲೇ ಈ ವಿಶಾಲಮ್ಮ ದುಡ್ಡು ಕೊಟ್ಟು ಬಡ್ಡಿ ವಸೂಲಿ ಮಾಡಿರೋದು, ಅವರೆಲ್ಲ ಇವ್ರಿಗೆ ವೋಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಖಂಡಿತ ನಾವೇ ಗೆಲ್ಲೋದು, ಅವ್ರ ಓಟು ನಮಗೇನೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ ವಿಶಾಲು ಜೋರಾಗಿ ನಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ಎಲ್ಲ ಆಫೀಸರ್ಗಳು ಹೊರಗೆ ಬರ್ತಾರೆ. ಕೊನೆ ಎಣಿಕೆ ಪ್ರಕಾರ ಈ ಎಲೆಕ್ಷನಲ್ಲಿ ಗೆದ್ದಿರೋರು ಯಾರು ಅಂದರೆ ವಿಶಾಲು ಅಂತ ಹೇಳಕ್ಕೆ ಬರ್ತಾರೆ. ಆಗ ವಿಶಾಲು ಕಡೆಯವರು ಅಕ್ಕ ಅಕ್ಕ ಅಂತ ಜೋರಾಗಿ ಕುಣಿತಾ ಇರ್ತಾರೆ. ಸ್ವಲ್ಪ ಇರಿ ಅಂತ ಆಫೀಸರು ಈ ಏರಿಯಾದಲ್ಲಿ ವಿಶಾಲಮ್ಮನ್ನ ಬಿಟ್ಟು ಅಧಿಕವಾಗಿ ಓಟ್ ತಗೊಂಡು ಹೂ ವ್ಯಾಪಾರಿಗಳ ಸಂಘದ ಅಧ್ಯಕ್ಷೆ ಆಗಿರೋದು ಮೀನಾ ಸೂರ್ಯ ಅಂತ ಹೇಳ್ತಾರೆ. ಸೂರ್ಯ ಕುಣಿದಾಡ್ತಾ ಇರ್ತಾನೆ. ಎಲ್ಲರೂ ಜೋರಾಗಿ ಕಿರ್ಚಾಡ್ಕೊಂಡು ಕುಣಿದಾಡಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಸೂಪರ್ ಅಂತ ಮೀನಾ ಸುತ್ತಮುತ್ತ ಸೇರ್ಕೊಂಡು ಖುಷಿ ಪಡ್ತಾ ಕುಣಿತಾ ಇರ್ತಾರೆ. ವಿಶಾಲುಗೆ ಅವಮಾನ ಆಗುತ್ತೆ. ವಿಶಾಲು ಮುಂದೆ ಹೋಗಿ ಹೂವಿನ ಬುಟ್ಟಿ ಹಿಡ್ಕೊಂಡು ಕುಣಿತಿರ್ತಾರೆ. ಆ ಹೂವನ್ನ ತಂದು ಮೀನಾ ಮೇಲೆ ಸುರಿತಾರೆ. ಏಯ್ ಸೂಪರ್ ಅಂದ್ಕೊಂಡು ಕುಣಿತಿರುವಾಗ ವಿಶಾಲುಗೆ ಅದನ್ನ ತಡ್ಕೊಳಕ್ಕಾಗಲ್ಲ. ನಾವೇನೇ ಗೆದ್ಬಿಟ್ವಿ ಅಂತ ಮೀನಾ ಕಡೆಯವರೆಲ್ಲ ಕುಣಿತಾ ಇರ್ತಾರೆ. ಇನ್ನು ಹೂ ಹಾಕಿ ಅಂತ ಮಂಜ ಹೇಳ್ತಾ ಇರ್ತಾನೆ. ಸಂಘದ ಅಧ್ಯಕ್ಷೆ ಮೀನಾ ಅಂತ ಕೂಗ್ತಾ ಇರ್ತಾರೆ. ಮೀನಾಗೆ ಹೂವಿನಾರು ತಂದಾಕ್ತಾರೆ. ತುಂಬಾ ಥ್ಯಾಂಕ್ಸ್ ಅಂತ ಮೀನಾ ಹೇಳ್ತಾಳೆ. ಮೀನಾ ಬಾಯ್ಲಿ ಅಂತ ಹೇಳಿ ವಿಶಾಲು ಮುಂದೆ ಕರ್ಕೊಂಡು ಬಂದು, ನಾನು ಹೇಳಿಲ್ವಾ ನ್ಯಾಯನೇ ಗೆಲ್ಲೋದು ಅಂತ. ಹಾಗಂತ ಸೂರ್ಯ ಹೇಳ್ತಿರೋವಾಗ ನಾನು ಗೆಲ್ಲಿಲ್ಲ ರೀ, ಎಲ್ಲರೂ ಸೇರಿ ನನಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅಂತಾಳೆ ಮೀನಾ. ಎಲ್ಲರಿಗೂ ಸ್ವೀಟ್ ಕೊಡಿ ಅಂತ ಸೂರ್ಯ ಜೋರಾಗಿ ಹೇಳ್ತಾನೆ. ಮೀನಾ ನೀನೇ ಗೆಲ್ಲೋದು ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಈ ವಿಶಾಲಮ್ಮ ನಮ್ಮೆಲ್ರಿಗೆಲ್ಲ ಬಡ್ಡಿಗೆ ದುಡ್ಡು ಕೊಟ್ಟು ನಮ್ಮ ಹತ್ರ ಜಾಸ್ತಿ ಬಡ್ಡಿನ ವಸೂಲಿ ಮಾಡ್ತಿದ್ಲು. ನಮ್ಮ ಶೀಲಾ ಒಂದು ಆರ್ಡ್ರನ್ನ ತಗೊಂಡಿದ್ಲು. ಈ ವಿಶಾಲಮ್ಮ ಆ ಆರ್ಡ್ರನ್ನ ಕಿತ್ಕೊಂಡ್ಬಿಟ್ಲು ಬಲವಂತವಾಗಿ. ಆದರೆ ಮೀನಾ ಒಂದು ಹುಟ್ಟಿದ ಹಬ್ಬದ ಕಾಂಟ್ರಾಕ್ಟ್ ಇಟ್ಕೊಂಡಿದ್ಲು. ನನ್ನ ಮಗನಿಗೆ ಫೀಸ್ ಕಟ್ಟೋಕ್ಕಾಗಲಿಲ್ಲ ಅಂತ ಆ ಮೀನಾ ಅದ್ರಲ್ಲಿ ಬಂದಿದ್ದ ದುಡ್ಡನ್ನೆಲ್ಲನೂ ನಮಗೆ ಕೊಟ್ಬಿಟ್ಲು. ಅಂತ ಒಳ್ಳೆ ಹುಡುಗಿ ನೀನು, ಅಂತ ಒಳ್ಳೆ ಮನಸ್ಸಿರೋ ನೀನು ಗೆಲ್ಲಬೇಕು, ಅದಕ್ಕೆ ಗೆದ್ದಿದ್ಯಾ. ಸಂಘದ ಅಧ್ಯಕ್ಷೆಗೆ ಜೈ ಅಂತ ಜೋರಾಗಿ ಜೈಕಾರ ಕೂಗ್ತಾ ಇರ್ತಾರೆ. ಮೀನಾ ಸೂರ್ಯ ಖುಷಿ ಪಡ್ತಾ ಇರ್ತಾರೆ. ಸೂರ್ಯ ಮೀನಾಗೆ ದೃಷ್ಟಿ ತೆಗಿತಾನೆ. ಅವ್ರು ಕಿರ್ಚಾಡೋದನ್ನ ಕೇಳಿಸ್ಕೊಳಕ್ಕಾಗದೆ ಕಿವಿ ಮುಚ್ಕೋತಾಳೆ ವಿಶಾಲು. ಅವಳ ಹತ್ರನೇ ಹೋಗಿ ಚೇತ ಜೋರಾಗಿ ಕೂಗ್ತಾ ಇರ್ತಾನೆ. ಈ ಕಡೆ ರಂಗನಾಥ್ ಅವರು, ಆ ಕೇಶವ, ಮೀನಾ ಸಾಧಾರಣ ಓಟಿಂದ ಗೆದ್ದಿಲ್ಲ, ತುಂಬ ಓಟುಗಳ ವ್ಯತ್ಯಾಸದಿಂದ ಗೆದ್ದಿದ್ದಾಳೆ. ಅದೇ ತಾನೇ ನಮ್ಗೆಲ್ರಿಗೂ ಹೆಮ್ಮೆ. ನಾನೀಗ ಸಂಘದ ಅಧ್ಯಕ್ಷೆ ಮಾವ, ನಾನು ಸಾಯಂಕಾಲಕ್ಕೆ ಬರ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು ಹಾಗಂತ ಜೋರಾಗಿ ಹೇಳ್ತಾ ಫೋನ್ ಇಡ್ತಾರೆ. ಆಗ ಶಾಂತಿ ಹುರ್ಕೊಂಡು, ತುಂಬ ಸಂತೋಷವಾಗಿದ್ದೀರಾ ಅನಿಸುತ್ತೆ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಇನ್ನೇನು ಶಾಂತಿ ಸಂತೋಷ ಆಗಬಾರ್ದಾ, ನಮ್ಮ ಮನೆ ಸೊಸೆ ಗೆದ್ದಿದ್ದಾಳಲ್ಲ ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಅಂತಾರೆ. ಮೀನಮ್ಮ ಗೆದ್ಬಿಟ್ಲಾ ಅಂತ ಮನೋಜ ಕೇಳ್ತಾನೆ. ಏಮಾರಿಸಿ ಗೆದ್ದಿರ್ಬೋದು ಅಂತ ಶಾಂತಿ ಹೇಳ್ತಾಳೆ. ಈ ಥರ ಏಮಾರಿಸಿ ಗೆಲ್ಲೋದಿಲ್ಲ, ನಿನ್ನ ಫ್ರೆಂಡ್ ವಿಶಾಲು ಇದ್ದಾಳಲ್ಲ ಅವಳಿಗೇನೆ ಬರೋದು. ನನ್ನ ಸೊಸೆ ಮೀನಾ ನ್ಯಾಯವಾಗಿ ಜಾಸ್ತಿ ಓಟ್ ತಗೊಂಡೆ ಗೆದ್ದಿರೋದು ಅಂತಾರೆ ರಂಗನಾಥ್ ಅವರು. ಆಗ ಸೂರ್ಯ ಅಪ್ಪ ಅಂದ್ಕೊಂಡು ಅಲ್ಲಿಂದನೇ ಬರ್ತಾನೆ. ಅಪ್ಪ ಸಂಘದ ಅಧ್ಯಕ್ಷೆ ಗೆದ್ದಾಯ್ತಪ್ಪ. ಹಾಗಂತ ಸೂರ್ಯ ಮೀನಾಗೆ ಹಾರ ಹಾಕ್ಸ್ಕೊಂಡೇ ಕರ್ಕೊಂಡು ಬರ್ತಾನೆ. ಬಮ್ಮ ಮೀನಾ, ಸೂರ್ಯ ಫೋನ್ ಮಾಡಿ ಹೇಳ್ದ ನೀನು ಗೆದ್ದಿದ್ಯಾ ಅಂತ, ನನಗೆ ತುಂಬಾ ಖುಷಿಯಾಯಿತು ಅಂತಾರೆ ರಂಗನಾಥ್ ಅವರು. ದೊಡ್ಡಪ್ಪ ಈ ಎಲೆಕ್ಷನ್ನು ತುಂಬಾ ಟಫ್ ಆಗಿತ್ತು, ಮೀನಾ ಗೆಲ್ಲಲ್ಲ ಅಂತ ತುಂಬ ಜನ ಮಾತಾಡ್ಕೋತಿದ್ರು, ಆದರೆ ದೇವರು ಮೀನಾ ಕಡೆನೇ ಇದ್ರು. ದೊಡ್ಡಮ್ಮ, ಮೀನಾ ನಿಮ್ಮ ಸೊಸೆಯಾಗಿರೋದಕ್ಕೆ ನೀವು ಹೆಮ್ಮೆ ಪಡಬೇಕು ಹಾಗಂತ ಶ್ವೇತಾ ಹೇಳ್ತಿರೋವಾಗ, ಅದನ್ನೆಲ್ಲ ನಮ್ಮ ಸಕ್ಕರೆ ಮನಸ್ಸಲ್ಲಿ ಇಟ್ಕೊಂಡು ಖುಷಿ ಪಡ್ತಿದ್ದಾರೆ ತಂಗಿ ಅಂತಾನೆ ಸೂರ್ಯ. ಅಣ್ಣ ಇದೆಲ್ಲ ನಿಮಗೇನೆ ಸೇರಬೇಕು ಅಂತ ಕುಸುಮ ಹೇಳ್ತಾರೆ. ನಾನೇನಮ್ಮ ಅಂಥದ್ದು ಮಾಡಿದ್ದೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಮನೆಗೆ ಮೀನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು ನೀವೇ ಅಲ್ವಾಣ ಅಂತಾರೆ. ಅವಳು ಹೂ ವ್ಯಾಪಾರ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದು ನೀವೇನೆ, ಈ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿದ್ದು ನೀವೇನೆ, ಅದಕ್ಕೆ ಅವಳು ಗೆದ್ದು ಬಂದಿರೋದು ಅಂತಾರೆ. ಅನುಮತಿ ಕೊಡೋಕ್ಕೆ ನಾನು ಯಾರಮ್ಮ, ನನ್ನ ಮಗ ಸೊಸೆ ಇಬ್ರು ಒಂದೇನೆ, ಅವ್ರಿಗಿರೋ ಆಸೆ ಕನಸು ಎಲ್ಲ ಒಂದೇ ಥರ. ಹೆಣ್ಮಕ್ಳು ಸ್ವತಂತ್ರವಾಗಿ ಅವ್ರಿಗೆ ಇಷ್ಟ ಬಂದದನ್ನ ಅವ್ರು ಮಾಡಬೇಕು, ಅವ್ರಿಗೆಲ್ಲ ನಾವು ಅನುಮತಿ ಕೊಡೋ ಅವಶ್ಯಕತೆನೇ ಇಲ್ಲ. ಅವರನ್ನ ಬಿಟ್ಟು ನೋಡಿದಾಗಲೇ ಅಲ್ವೇನಮ್ಮ ಎಂಥ ಸಾಧನೆಗಳನ್ನ ಮಾಡ್ತಾರೆ ಅಂತ ಗೊತ್ತಾಗೋದು ಅಂತಾರೆ. ಸೂಪರ್ ದೊಡ್ಡಪ್ಪ ಅಂತ ಶ್ವೇತಾ ಚಪ್ಪಾಳೆ ಹೊಡಿತಾಳೆ. ಅಪ್ಪ ಎಲ್ಲನೂ ಕರೆಕ್ಟಾಗಿ ಮಾತಾಡ್ತಾರೆ. ಮಾವ ನಿಮ್ಮ ಸಪೋರ್ಟಿಂದನೇ ಅಕ್ಕ ಇಷ್ಟು ದೊಡ್ಡ ಲೆವೆಲ್ಗೆ ಬಂದಿರೋದು ಅಂತಾಳೆ ಕನಕ. ನನ್ನ ಆದರ ಆಶೀರ್ವಾದ ಯಾವಾಗಲೂ ಮೀನಾಗಿರುತ್ತಮ್ಮ ಅಂತಾರೆ ರಂಗನಾಥ್ ಅವರು. ಬಾವ ಅಕ್ಕ ಎಲೆಕ್ಷನ್ನು ನಿಂತ್ಕೋಬಾರ್ದು ಅಂತ ಏನೆಲ್ಲ ಮಾಡಿದ್ರು ಅಂತಾನೆ ಮಂಜ. ಅಕ್ಕ ಗೆಲ್ಲಬಾರ್ದು ಅಂತ ಎಷ್ಟು ಜನ ಏನೆಲ್ಲ ಮಾಡಿದ್ದಾರೆ ಅಂತಿರುವಾಗ ಸೂರ್ಯ, ಹೌದು ಏನೆಲ್ಲ ಮಾಡಿದ್ದಾರೆ ಅಲ್ವಾ, ಮೀನ ಹೆಸ್ರಾಳು ಮಾಡೋಕೆ ನೋಡಿದ್ರು, ಲಂಚ ಕೊಟ್ಟರು ಗೆಲ್ಲಕ್ಕೆ ನೋಡಿದ್ರು, ಹಾಗೇನೆ ಚಾಕುನಲ್ಲೂ ಕೂಡ ಚುಚ್ಚಿದ್ರು, ಒಬ್ಬರು ಪೋಸ್ಟರ್ನು ಕೂಡ ಅರ್ಧಾಕೋಕೆ ಹೋಗಿದ್ರು ಅಂತಾನೆ ಸೂರ್ಯ. ಆಗ ಶಾಂತಿಗೆ ಅವಳಿಗೇನೆ ಹೇಳ್ತಿರೋದು ಅಂತ ಗೊತ್ತಾಗುತ್ತೆ. ಆದರೆ ಏನು ಮಾಡೋದು,
ಮೀನಾ ಸೋಲಿಲ್ಲ, ತುಂಬ ಓಟ್ಗಳಿಂದ ಅವಳೆ ಗೆದ್ಬಿಟ್ಲು ಅಂತಾನೆ. ಆದ್ರೆ ಅಕ್ಕ ಎಲ್ಲಾನು ದಾಟಿ ಗೆದ್ಬಿಟ್ಲಲ್ಲ ಬಾವ ಅಂತಾನೆ ಮಂಜ. ಅಂತ ಸೋದನೆಗಳನ್ನ ದಾಟಿ ಬರೋದೇ ಸಾಧನೆ ಕಣೋ ಅಂತಾರೆ ರಂಗನಾಥ್ ಅವರು. ಹೌದಪ್ಪ, ಮೀನಾ ಸಾಧಿಸ್ಬಿಟ್ಲು ಅಂತಾನೆ ಸೂರ್ಯ. ಮವ, ನೀವು ನನಗೆ ಆಶೀರ್ವಾದ ಮಾಡಿ ಅಂತಾಳೆ ಮೀನಾ. ಅತ್ತೆ ನೀವು ಬನ್ನಿ ಅಂತಾಳೆ. ಬಾ ಶಾಂತಿ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ ಶ್ವೇತಾ, ದೊಡಮ್ಮ ಮೀನಾ ಕರೀತಿದಾರಲ್ಲ ಬನ್ನಿ ಅಂತಾಳೆ. ನಿಮ್ಮ ಸೊಸೆ ಗೆದ್ದಿದ್ದಾಳಲ್ಲ ಬನ್ನಿ ಅಂತಿರೋವಾಗ ಶಾಂತಿ ಹಾಗೇನೆ ಕೂತಿರ್ತಾಳೆ. ಶಾಂತಿ, ನಮ್ಮ ಸೊಸೆ ಅಧ್ಯಕ್ಷೆ ಆಗ್ಬಿಟ್ಲು, ಬಾ ಆಶೀರ್ವಾದ ಮಾಡು ಅಂತಾರೆ ರಂಗನಾಥ್ ಅವರು. ಏನು ತುಂಬ ಓಟ್ಗಳಿಂದ ಇವಳೇನು ಗೆದ್ಬಿಟ್ಟಿದ್ದಾಳಾ? ಏನೋ ಒಂದು 200-300 ಓಟ್ಗಳಿಂದ ಗೆದ್ಬಿಟ್ಟಿದ್ದಾಳೆ ಅಷ್ಟೇ ತಾನೇ. ಈ ಥರ ಗೆಲ್ಲೋದೇನೇನೋ ಏನು ದೊಡ್ಡ ವಿಷಯನಾ? ನೀವೇ ಆಶೀರ್ವಾದ ಮಾಡಿಬಿಡಿ ಅಂತ ಶಾಂತಿ ಹೋಗ್ತಾ ಇರ್ತಾಳೆ. ಆಶೀರ್ವಾದ ಅಂದೆ, ಆಶೀರ್ವಾದ ಅಂದ್ಕೊಂಡು ಊರ್ಕೊಂಡು ಮನೋಜ ಮತ್ತೆ ಶಾಂತಿ ಅಲ್ಲಿಂದ ಹೋಗ್ತಾರೆ. ಅವ್ರನ್ನ ಬಿಡಪ್ಪ, ನೀನು ಆಶೀರ್ವಾದ ಮಾಡಪ್ಪ, ಅಷ್ಟು ಸಾಕು ಅಂತಾನೆ ಸೂರ್ಯ. ಅಣ್ಣ ಇರಿ, ನಾನು ಬರ್ತೀನಿ ಹಾಗಂತ ಶ್ವೇತಾ ಶಾಂತಿ ಹತ್ರ ಹೋಗ್ತಾಳೆ. ಏನು ದೊಡಮ್ಮ ನೀವು, ಮೀನಾ ಅವರು ವಿನ್ ಆಗಿ ಬಂದಿದ್ದಾರೆ, ಎಲ್ಲರೂ ಹೊಗಳುತ್ತಿದ್ದಾರೆ, ನೀವು ಆಶೀರ್ವಾದ ಮಾಡದೆ ಇಲ್ಲಿ ಬಂದು ನಿಂತಿದ್ದೀರಲ್ಲ ಅಂತ ಕೇಳ್ತಾಳೆ. ಹಾಗಲ್ಲ ಅಮ್ಮ, ಎಲ್ಲರೂ ಹೊಗಳಿದ್ರು, ನಾನು ಹೊಗಳಿದೆ, ಹಾಗನ್ನೇ ಹೊಗಳುತ್ತಾನೆ ಇದ್ರೆ ಅವಳು ಇನ್ನೂ ಮುಂದಕ್ಕೆ ಬರಬೇಕು ಅಂತ ಅನ್ಕೋತಾಳೆ. ಅವಳು ಹಾಗಂತಿರೋವಾಗ, ದೊಡ್ಡಮ್ಮ ಒಬ್ರು ಗೆದ್ದಿದ್ದಾರೆ ಅಂದರೆ ಅವ್ರಿಗೆ ಅಪ್ರಿಸಿಯೇಟ್ ಮಾಡಬೇಕು, ಅವ್ರು ಇನ್ನೂ ಮೇಲ್ ಬರ್ತಾರೆ, ನೀವು ಬನ್ನಿ ಆಶೀರ್ವಾದ ಮಾಡಿ ಅಂತಾಳೆ. ನಾನು ಬರ್ತೀನಮ್ಮ, ನೀನು ಹೋಗು ಅಂತಾಳೆ ಶಾಂತಿ. ಇವಳು ಬೇರೆ ಅಂತ ಶಾಂತಿ ಹೇಳ್ತಿರೋವಾಗ, ಏನಮ್ಮ ಟಕ್ಕಂತ ಮಾತನ್ನೇ ಬದಲಾಯಿಸ್ಬಿಟ್ಟೆ ಅಂತಾನೆ ಮನೋಜ. ಅವಳಿಂದಾನೇ ಕಣೋ ಅಮೆರಿಕ ಹುಡುಗಿ ಸಿಕ್ಕಿರೋದು ನಿನಗೆ, ಅವಳ ಜೊತೆ ಪ್ರೀತಿಯಿಂದಾನೇ ನಡ್ಕೋಬೇಕು, ಇಲ್ಲಾಂದ್ರೆ ನಿನ್ಗೆ ಆ ಸಂಬಂಧ ಸಿಗಲ್ಲ, ನೋಡ್ತಾ ಇರು ಅಂತಾಳೆ. ಅದು ಕರೆಕ್ಟೇನೆ ಅಮ್ಮ ಅಂತ ಮನೋಜ ಹೇಳ್ತಾನೆ. ಸರಿ ಸರಿ ಬಾ ಅಂತೇಳಿ ಮನೋಜ ಶಾಂತಿ ಹೊರಗೆ ಬರ್ತಾರೆ. ಅಪ್ಪ ನೋಡ್ದೇನಪ್ಪ, ಅಪರೂಪಕ್ಕೆ ಸಕ್ಕರೆ ಹೊರಗಡೆ ಬಂದ್ಬಿಟ್ರಲ್ಲ. ಗಂಗಮ್ಮ, ನಮ್ಮ ಸಕ್ಕರೆ ಯಾರ ಮಾತನ್ನು ಕೇಳಲ್ಲ, ಅಂಥದ್ದೇನು ಮಾಡಿಬಿಟ್ಟೆ ಅಂತಾನೆ. ನಿನ್ನ ಮಾತು ಕೇಳಿ ಹೊರಗಡೆ ಬಂದ್ಬಿಟ್ರಲ್ಲ, ಈಗ ನಾನು ಆಶೀರ್ವಾದ ಮಾಡಬೇಕೋ ಬೇಡೋ ಅಂತಾಳೆ ಶಾಂತಿ. ಅಪ್ಪ ನೀವಿಬ್ರು ಆಶೀರ್ವಾದ ಮಾಡಿ ಅಂತ ಸೂರ್ಯನೂ ಕೂಡ ಆಶೀರ್ವಾದ ತಗೊಳ್ಳೋಕೆ ಹೋಗ್ತಿರೋವಾಗ, ಏನೋ ನೀನು ಗೆದ್ದು ಬಂದ್ಬಿಟ್ಟಿದ್ಯಾ ಅಂತಾನೆ ಮನೋಜ. ಲೇ, ನನ್ನ ಹೆಂಡ್ತಿ ಗೆದ್ರೆ ಅದೇ ದೊಡ್ಡದು ಕಣೋ ನನಗೆ, ಅಪ್ಪ ನೀನು ನನಗೆ ಆಶೀರ್ವಾದ ಮಾಡಪ್ಪ ಅಂತಾನೆ ಸೂರ್ಯ. ಚೆನ್ನಾಗಿರಿ ಅಂತ ರಂಗನಾಥ್ ಅವರು ಮತ್ತೆ ಶಾಂತಿ ಆಶೀರ್ವಾದ ಮಾಡ್ತಾರೆ. ಹೀಗೇನೆ ಮುಂದೆ ಮುಂದೆ ಇನ್ನೂ ಹೆಚ್ಚಾಗಿ ಗೆಲ್ತಾ ಬಾರಮ್ಮ, ಅದೇ ನನ್ನ ಆಶೀರ್ವಾದ ಅಂತಾರೆ ರಂಗನಾಥ್ ಅವರು. ಅಸೋಸಿಯೇಷನ್ ಅಧ್ಯಕ್ಷೆ ಆಗ್ಬಿಟ್ರು, ಇನ್ನು ಮುಂದೆ ಮೀನಾ ಅವ್ರಿಗೆ ತುಂಬಾ ಕೆಲಸ ಇರುತ್ತೆ ಅಂತ ಶ್ವೇತಾ ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.